ನಮಸ್ತೆ ವೀಕ್ಷಕರೇ, ಯಕ್ಷ ಧ್ರುವತಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕರಡ್ಕ. 11 ವರ್ಷದ ಬಾಲಕನಾಗಿದ್ದಾಗ ಗಿರಿಜಾ ಕಲ್ಯಾಣದ ವರುಣನ ಪಾತ್ರದಲ್ಲಿ ಯಕ್ಷರಂಗದ ಪ್ರವೇಶ ಮಾಡಿದಂತಹ ಇವರು ಇಂದಿಗೆ 750ಕ್ಕೂ ಮಿಕ್ಕ ಪ್ರಸಂಗಗಳಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. 35 ವರ್ಷದ ಯಕ್ಷರಂಗದ ಬದುಕಿನಲ್ಲಿ ಅನೇಕ ಮೇಳಗಳಲ್ಲಿ ನಟಿಸಿದಂತಹ ಅಭಿನಯಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಯಕ್ಷ ಬಿಂದು ಸುರೇಶ್ ಕೊಲಕಾಡಿ ಸರ್ ನಮ್ಮ ಜೊತೆಗಿದ್ದಾರೆ. ಸೊ ಇವರು ಇವತ್ತು ನಮ್ಮ ಯಕ್ಷ ಧ್ರುವತಾರೆ ವಿಶೇಷ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ. ಮೊದಲಾಗಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ. ಅವರ 35 ವರ್ಷದ ಯಕ್ಷರಂಗದ ಪಯಣವನ್ನ ಕೇಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಆರಾಮದಲ್ಲಿದ್ದೀರಾ? ಸೊ 35 ವರ್ಷದಿಂದ ಯಕ್ಷರಂಗದ ಬದುಕಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ದೀರಾ. ಸೊ ಹೇಗನಿಸ್ತಾ ಇದೆ ಸರ್ ನಿಮ್ಗೆ 35 ವರ್ಷದಿಂದ ಯಕ್ಷರಂಗದ ಬದುಕು? ಯಕ್ಷರಂಗದಲ್ಲಿ ನನಗೆ ತುಂಬಾ ಅನುಭವಗಳು ತುಂಬಾ ಆಗಿದೆ. ಯಕ್ಷಗಾನದಿಂದಾಗಿ ತುಂಬ ಜನರ ಪರಿಚಯ ಆಗಿದೆ. ದೊಡ್ಡ ಆಸ್ತಿ ಅಂತ ಹೇಳಿದರೆ ಕಲಾವಿದನಾದವನಿಗೆ ತುಂಬ ಜನರ ಪರಿಚಯ ಆಗೋದು. ಇಲ್ಲದಿದ್ದರೆ ನಮಗೆ ಯಾರ ಪರಿಚಯ ಇರೋದಿಲ್ಲ. ಕೌಟುಂಬಿಕ ಹಿನ್ನೆಲೆ ಬಿಟ್ಟರೆ ಬೇರೆಯವ್ರದ್ದು ಪರಿಚಯ ಇರೋದಿಲ್ಲ. ಈಗ ಹೊರಗಿನ ಪ್ರಪಂಚದ ಪರಿಚಯ ಆಗಬೇಕಾದ್ರೆ ಈ ಯಾವುದು ಕಲೆ ಏನಿದೆಯೋ ಅದನ್ನು ತೊಡಗಿಸಿಕೊಂಡಾಗ ಹೆಚ್ಚಿನವರದ್ದು ಪರಿಚಯ ಆಗ್ತದೆ. ಅದು ದೊಡ್ಡ ಕುಟುಂಬ ನಮ್ದೀಗ. ಯಕ್ಷರಂಗ ಎನ್ನುವಂಥದ್ದೇ ದೊಡ್ಡ ಕುಟುಂಬ. ಈಗ ಅದರಲ್ಲಿ ಒಬ್ಬ ಸದಸ್ಯನಾಗಿ ನಾನು ತೋರಿಸಿಕೊಂಡಿದ್ದೇನೆ ಅಷ್ಟೇ. ತೊಡಗಿಸಿಕೊಂಡಿದ್ದಾರೆ. ಓಕೆ ಸರ್, ಈಗ ಗಿರಿಜಾ ಕಲ್ಯಾಣ ಅನ್ನುವಂತಹ ಯಕ್ಷಗಾನದಿಂದ 11 ವರ್ಷದ ಬಾಲಕನಾಗಿದ್ದಾಗ ಯಕ್ಷರಂಗ ಪ್ರವೇಶ ಮಾಡ್ತೀರಾ. ಸೊ ಇದರ ಒಂದು ಅನುಭವ ಹೇಗಿತ್ತು ಸರ್? ಮೊದಲಿಗೆ ನಮಗೆ ಯಕ್ಷಗಾನ ಕಲಿಯುವಾಗ ಶಾಲೆಯಲ್ಲಿ ಒಂದು 100 ಮಕ್ಕಳು ಒಟ್ಟಿಗೆ ತರಬೇತಿಯನ್ನು ಕೊಡ್ತಾ ಇದ್ರು. ಅದರಲ್ಲಿ ಆಯ್ಕೆ ಮಾಡೋದು ಒಂದು 13 ಮಕ್ಕಳನ್ನು ಮಾತ್ರ. ಆಗ ಆ ಸಂದರ್ಭದಲ್ಲಿ ಯಾರು ಸರಿಯಾಗಿ ಮಾಡ್ತಾನೆ ನಾಟ್ಯಾಭ್ಯಾಸ ಅವನಿಗೆ ಪಾತ್ರಗಳು ಕೊಡ್ತಾ ಇದ್ರು. ಆಗ ಶಾಲೆಯ ದಿನಗಳಲ್ಲಿ ನನ್ನನ್ನು ಗಿರಿಜಾ ಕಲ್ಯಾಣ ಪ್ರಸಂಗದಲ್ಲಿ ವರುಣನ ಪಾತ್ರ ಮೊದಲಿಗೆ ಆಯ್ಕೆ ಮಾಡಿದ್ರು. ಕಿರೀಟ ಕಟ್ಟಿದ್ದಷ್ಟೇ, ನಾನು ಬಿದ್ದಾಗಿದೆ ಆಗ್ಲೇ. ಅದು ತಲೆ ಸೇರ್ಲಿಕ್ಕೆ ಅಷ್ಟು ನನಗೆ ಗೊತ್ತಿಲ್ಲ ಕಿರೀಟದ ಬಗ್ಗೆ, ಪಗಡಿ ವೇಷದ ಬಗ್ಗೆ ಅನುಭವ ಇಲ್ಲದ ಕಾರಣ ಮತ್ತೆ ಎಲ್ಲ ಕಳಿಸಿ ಬೇರೆ ಕಿರೀಟ ಇಟ್ಟು ಕಳಿಸಿಕೊಟ್ರು. ಮೊದಲ ಅನುಭವ ಅದೇ, ಬಿದ್ದದ್ದೇ ದೊಡ್ಡನು. ಅಲ್ಲಿ ಬಿದ್ದ ನಂತರ ಮತ್ತೆ ಎಲ್ಲಿಯೂ ಬೀಳಲಿಲ್ಲ, ಎದ್ದು ಕೂತ್ಕೊಂಡಿದ್ದೇನೆ. ಮತ್ತೆ ನಿರಂತರವಾಗಿ ಎಲ್ಲಿಯೂ ನನಗೆ ಅಂತ ಸಮಸ್ಯೆಗಳು ಬಂದದ್ದಿಲ್ಲ ಯಕ್ಷಗಾನ ರಂಗದಲ್ಲಿ. ಪ್ರಥಮವಾಗಿ ಹಾಗೆ ಆಗಿದೆ. ಓಕೆ ಸರ್, ಈಗ ಒಂದು ಕಲಾವಿದನಿಗೆ ಈ ಒಂದು ರಂಗದಲ್ಲಿ ಅಭಿರುಚಿ ಇರ್ಬೇಕಂದ್ರೆ ಯಕ್ಷಗಾನ ಆಗಿರ್ಬೋದು, ನಾಟಕ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿ ಏನಾದ್ರೂ ಅಭಿರುಚಿ ಇದ್ದೇ ಇರಬೇಕು. ಸೊ ನಿಮ್ಗೆ ಈ ಯಕ್ಷಗಾನದ ಅಭಿರುಚಿ ಯಾವಾಗ ಬಂದದ್ದು? ನಮ್ಮ ಶಾಲಾ ದಿನಗಳಲ್ಲಿ ಪ್ರತಿ ವರ್ಷ ಸ್ಕೂಲ್ ಡೇ ವಾರ್ಷಿಕೋತ್ಸವ ಸಮಯದಲ್ಲಿ ಯಕ್ಷಗಾನ ಆಗ್ತಾ ಇತ್ತು. ಆಗ ನನ್ನ ಅಣ್ಣ ವೇಷ ಮಾಡ್ತಾ ಇದ್ದ. ಅವ ಕ್ಲಾಸಿಗೆ ಹೋಗ್ಬೇಕಾದ್ರೆ ಅವನೊಟ್ಟಿಗೆ ನಾನು ನೋಡ್ಲಿಕ್ಕೆ ಹೋಗುದು. ನಾನು 3ನೇ ತರಗತಿಯಲ್ಲಿದ್ದೆ, ಅವ 5ನೇಯಲ್ಲಿದ್ದ. ಅವ ವೇಷ ಮಾಡುವಾಗ ಕುಣಿಯುವಾಗ ಎಲ್ಲ ಹಿಂದೆ ಹೋಗಿ ನೋಡೋದಷ್ಟೇ. ಆಗ ನಾನು ಹಿಂದಿನಿಂದ ನನ್ನಷ್ಟಕ್ಕೆ ನಾನು ಕುಣಿಯುವುದು. ನನಗೆ ಎಷ್ಟು ಗೊತ್ತಿಲ್ಲ, ತಾಳ ಜ್ಞಾನ ಇರಲಿಲ್ಲ. ಆಮೇಲೆ ನಂತರದಲ್ಲಿ ಅದೇ ಒಂದು ಅಭಿರುಚಿಯಾಗಿ ಮನೆಯಲ್ಲೇ ಹಾಗೆ ಕುಣಿಯುವುದು, ಆಟ ನೋಡಿದ ಮರುದಿವಸ ಹಾಗೆ ನಾವೆಲ್ಲ ಬಟ್ಟೆ ಕಟ್ಟಿ ಕುಣಿಯುವಂಥದ್ದು. ಮುಂದೆ ಇದನ್ನೇ ಅಳವಡಿಸಿಕೊಂಡು ಮತ್ತೆ ಯಕ್ಷಗಾನ ತರಗತಿಗೆ ನಾನು ಸೇರಿಕೊಂಡೆ. ಯಕ್ಷಗಾನ ತರಗತಿಗೆ ಸೇರ್ಕೊಂಡ್ರೆ. ಓಕೆ ಸರ್, ನೀವು ಆಗ್ಲೇ ಹೇಳಿದ್ರಿ ಒಂದಷ್ಟು ಜನ ಒಂದು ಮಕ್ಕಳು ಬರ್ತಾರೆ ಯಕ್ಷಗಾನ ಕಲೀಲಿಕ್ಕೆ, ಅದರಲ್ಲಿ ತುಂಬಾ ಕಡಿಮೆ ಜನರನ್ನ ಆಯ್ಕೆ ಮಾಡ್ತಾರೆ ಕೆಲವೊಂದು ಪ್ರಸಂಗಕ್ಕೆ ಅಂತ ಹೇಳಿ. ಸೊ ನೀವು ಆಯ್ಕೆ ಆದಾಗ ನಿಮ್ಗೊಂದು ಎಷ್ಟು ಖುಷಿ ಆಯ್ತು ನಿಮ್ಗೆ? ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿಯಾಗಿದೆ. ಅಂದ್ರೆ ಎಲ್ಲರನ್ನ ಬಿಟ್ಟ ನೀನು ಈಚೆ ನಿಂತುಕೋ, ನೀನು ಈಚೆ ನಿಂತುಕೋ, ಈಚೆ ನಿಂತುಕೋ ಅಂತ ಒಬ್ಬೊಬ್ಬರನ್ನು ಕರೆದು ಈಚೆ ನಿಲ್ಲಿಸುವಾಗ ಆಗ ನಮ್ಗೆ ಅವರಿಗಿಂತ ನಾನು ಆಗುವುದು, ನನ್ನನ್ನು ಸೇರಿಸಿದ್ದಾರೆ ಈಚೆ ಅಂತ ಹೇಳಿ. ಮತ್ತೆ ಅಲ್ಲಿ ವಾಕ್ಯ ಕೊಡ್ತಾರೆ, ಅದನ್ನು ಸರಿಯಾಗಿ ಓದಬೇಕು. ನಮ್ಗೆ ಆ ಏರಿಳಿತ ಜ್ಞಾನ ಇಲ್ಲ ಹೇಗೆ ಓದಬೇಕಂತ ಹೇಳಿ. ಅದು ಸರಿಯಾಗಿ ಯಾರು ಓದ್ತಾನೆ ಅವನನ್ನು ಮಾತ್ರ ಆಯ್ಕೆ ಮಾಡ್ತಾರೆ ಅಲ್ಲಿ. ಅದೆಲ್ಲ ಇತ್ತು ಆ ಕಾಲದಲ್ಲಿ. ಸೊ ಎಷ್ಟು ಟೈಮ್ ನಿಮ್ಗೆ ಒಂದು ಅಭ್ಯಾಸ ಮಾಡ್ಲಿಕ್ಕಿತ್ತು ಸರ್? ನಮ್ಗೆ ಅಕ್ಟೋಬರ್ನಲ್ಲಿ ಪ್ರಾರಂಭ ಆಗ್ತಾರೆ. ರಜಾ ದಿನಗಳಲ್ಲಿ ನಮ್ಮನ್ಗೆ ತಾಳಕ್ಕೆ ಅಭ್ಯಾಸ ಮಾಡ್ಲಿಕ್ಕೆ ಕರೀತಿದ್ರು. ಜನವರಿಯಲ್ಲೇ ಆಗುವಂಥದ್ದು ವಾರ್ಷಿಕೋತ್ಸವ. ಆ 3 ತಿಂಗಳ ನಿರಂತರವಾಗಿ ನಮ್ಗೆ ಕಲಿಯಲಿಕ್ಕೆ ಇತ್ತು. ದಿವಸಲು ಕಲೀಲಿಕ್ಕೆ ಇರುತ್ತೆ. ದಿವಸಾಗ್ಲೂ ಸಂಜೆ ತರಗತಿ ಬಿಟ್ಟ ಮೇಲೆ 4:15 ನಂತರ 8:30ವರೆಗೆ ಮಾಡ್ತಾ ಇದ್ರು. ಆಗ ಶುರುವಿನ ಸಂದರ್ಭಗಳಲ್ಲಿ, ಪ್ರಾರಂಭದ ಬಾಲ್ಯ ದಿನಗಳಲ್ಲಿ. ಸೊ ಮತ್ತೆ ನೀವು ಯಾವಾಗ ಸರ್ ಒಂದು ದೊಡ್ಡ ಮೇಳಕ್ಕೆ ಅಂತ ಹೇಳಿ ಸೇರ್ಕೊಂಡದ್ದು? ನಾನು ಅದೇ ವರ್ಷ. ಆಗೆಲ್ಲ ಮೇಳಗಳು ನಮ್ಮ ಆಚೆ ಕಡಿಮೆ, ಸಂಘ ಸಂಸ್ಥೆಗಳ ಆಟ ಮಾಡ್ತಾ ಇದ್ರು. ವರ್ಷ ಅಲ್ಲಿ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಅಂದ್ರೆ ನಮ್ಮ ಕೊಲೆಕಾಡು ಎನ್ನುವಂತ ಪರಿಸರ ಪಂಜನಾಟಕ ಶಾಲೆಯ ವ್ಯಾಪ್ತಿಗೆ ಒಳಪಟ್ಟಲ್ಲ. ಪ್ರತಿ ಮನೆಯಲ್ಲಿ 1, 2, 3 ಎಷ್ಟು ಜನ ಇದ್ದಾರೆ, ಎಲ್ಲರೂ ಕಲಾವಿದ್ದಾರೆ. ಯಾಕಂದ್ರೆ ಶಾಲೆಯಲ್ಲಿ ಆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ, ಯಕ್ಷ ಶಿಕ್ಷಣ ಕೊಟ್ಟಿದ್ದಾರೆ ಹಿಂದೆ. ಈಗೆಲ್ಲ ಯಕ್ಷ ಶಿಕ್ಷಣಗಳು ಬರ್ತಾ ಉಂಟು, ನಮ್ಗೆ ಆಗಲ್ಲ. ಹಿಂದೆಯೇ ಇತ್ತಲ್ಲಿ.
ಆಗ ಎಲ್ಲ ಮನೆಯಲ್ಲಿ ಕಲಾವಿದರಿದ್ದರು. ಹಾಗೆ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಯಕ್ಷಗಾನ ನಡೆಯುತ್ತಾ ಇತ್ತು. ನನ್ನ ಈ ಗಿರಿಜಾ ಕಲ್ಯಾಣದ ಪಾತ್ರವನ್ನು ನೋಡಿ ಆಗಲೇ ಅಲ್ಲಿಯ ಹಾಸ್ಯಗಾರರು ಇದ್ದರು, ವಿಜಯಕುಮಾರ್ ಶೆಟ್ಟಿ ಮೊಯ್ಲೊಟ್ಟು. ಅವರು ನನ್ನನ್ನು ಅವರ ಮಂಡಳಿ ಆಟಗಳಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸಿದ್ರು. ಆಗ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ನೋಡಿ ಅಲ್ಲಿ. ಸೊ ಅಲ್ಲಿಂದ ನಿಮ್ಮ ಈ ಯಕ್ಷಗಾನದ ಬದುಕು ಒಂದು ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಸೊ 750ಕ್ಕೂ ಮಿಕ್ಕ ಯಕ್ಷಗಾನಗಳಲ್ಲಿ ಪ್ರದರ್ಶನ ಕೊಟ್ಟಿದ್ದೀರಾ ಸರ್ ನೀವು. ಪುಂಡು ವೇಷದಿಂದ ಹಿಡಿದು ಸ್ತ್ರೀ ವೇಷ, ಹಾಸ್ಯ ಪಾತ್ರಧಾರಿ ಎಲ್ಲವನ್ನ ಮಾಡ್ಕೊಂಡು ಹೋಗಿದ್ದೀರಾ. ಸೊ ನಿಮ್ಮ ಬದುಕಿಗೆ ಹತ್ತಿರವಾದಂತಹ ಪಾತ್ರಗಳು ಯಾವುದು ಅಂತ ಹೇಳ್ಬೋದು? ಈಗ ನನಗೆ ಸಂತೋಷ ಕೊಡುವಂಥದ್ದು ಹಾಸ್ಯ ಪಾತ್ರವೇ. ಹಾಸ್ಯ ಪಾತ್ರ ಒಂದು ಲೆಕ್ಕದಲ್ಲಿ ಈಗ ಈ ಡ್ರೆಸ್ಗಳನ್ನು ಕಟ್ಟಿಕೊಳ್ಳುವಂಥದ್ದು ಅದು ನೋಡುವಾಗ ನನಗೆ ಈಗ ಬೇಡ ಅಂತೇಳಿ ಆಗ್ತದೆ. ತುಂಬ ಡ್ರೆಸ್ಗಳನ್ನು ಕಟ್ಟಿಕೊಳ್ಳಬೇಕು, ಒಳಗೆ ಗೋಣಿಚೀಲಗಳನ್ನು ಕಟ್ಟಿಕೊಂಡು. ನಾವು ಶುರುವಿಗೆ ಸೇರುವಾಗ ಗೋಣಿಚೀಲ ಇದಿರಲಿಲ್ಲ, ಈಗಿನ ಸಿಮೆಂಟಿನ ಗೋಣಿಚೀಲಗಳಿರಲಿಲ್ಲ, ಸೆಣಬಿನ ಗೋಣಿಚೀಲಗಳೇ ಇತ್ತು ಹೆಚ್ಚಾಗಿ. ಅದನ್ನು ಕಟ್ಟಿಕೊಳ್ಳು, ಅದು ಬೆವರುವಾಗ ಅದಕ್ಕೆ ನೀರು ತುಂಬಿಕೊಂಡ್ರೆ ಮತ್ತೆ ಅದು ಜಾಸ್ತಿ ಭಾರ ಆಗಲಿಕ್ಕೆ ಪ್ರಾರಂಭ ಆಗ್ತಿತ್ತು. ಈಗಿಲ್ಲ, ಈಗ ಪ್ಲಾಸ್ಟಿಕ್ ಅಂಥದ್ದೇನೆ ಬಂದು, ಸಿಮೆಂಟ್ ಗೋಣಿಗಳು ಬಂದು ಈಗ ಸ್ವಲ್ಪ ಇದು ಹಾಸ್ಯ ಪಾತ್ರ ಆಗಿಲ್ಲ. ಒಂದೆರಡು ಗೆರೆ ಎಳೆದ್ರೆ ಮತ್ತೆ ಒಂದೆರಡು ಜರ ಹಾಕಿಕೊಂಡು ಹೋದ್ರೆ ಸಾಕಾಗ್ತದೆ. ಈ ಸೆಕೆಗೆಲ್ಲ ಅದೇ ತೊಂದರೆ ಇಲ್ಲ ಅಂತ ಹೇಳಿ ಆಗ್ತದೆ. ಹೌದು, ನೀವು ಪ್ರಾರಂಭದಲ್ಲಿ ಪುಂಡು ವೇಷಗಳನ್ನೇ ಜಾಸ್ತಿಯಾಗಿ ಮಾಡ್ಕೊಂಡು ಬಂದಿದ್ದೀರಿ. ಶಾಲಾ ದಿನಗಳಲ್ಲಿ ಪುಂಡು ವೇಷಗಳನ್ನ ಮಾಡ್ಕೊಂಡು ಬಂದಿದ್ರು. ಮತ್ತೆ ಯಾವಾಗ ಸರ್ ನಿಮ್ಗೆ ಈ ಒಂದು ಸ್ತ್ರೀ ಪಾತ್ರ ಎಲ್ಲ ಸಿಗ್ಲಿಕ್ಕೆ ಶುರು? ಸ್ತ್ರೀ ಪಾತ್ರ ಸಿಗ್ಲಿಕ್ಕೆ ನಮ್ಮ ಅದೇ ಊರಿನಲ್ಲಿ ನಮ್ಮ ಕುಂಜಾರಗಿರಿ ದೇವಸ್ಥಾನ ಉಂಟು, ಅಲ್ಲಿ ಶಿವಪಂಚಾಕ್ಷರಿ ಮಹಾತ್ಮೆ ಎನ್ನುವಂಥ ಪ್ರಸಂಗ ಆಯ್ಕೆ ಮಾಡಿದ್ರು. ಅನಿವಾರ್ಯ ಕಾರಣದಿಂದ ಶಿವೆ ಮಾಡುವವರು ಬರಲಿಲ್ಲ. ಯಾರು ಮಾಡೋದು ನನ್ನನ್ನು ಯಮನೊಟ್ಟಿಗೆ ಅಂತೇಳಿ ಇಟ್ಕೊಂಡಿದ್ರು. ಹಾಗೆ ಹೇಳಿದ್ರು ನೀನು ಮಾಡಿ ಸಲ ಅಂತೇಳಿ ಶಿವೆ ಪಾತ್ರ ಮಾಡಿದೆ. ಮತ್ತೆ ಕೆಲವು ವರ್ಷ ನನ್ನದು ಶ್ರೀವೇಷವೇ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಅಂದ್ರೆ ಸರ್ ನಿಮ್ಗೀಗ ಒಂದು ಪಾತ್ರ ಅಂತ ಹೇಳಿದ ಕೂಡಲೇ ಮುಂಚೆ ಕೊಟ್ಟಿರ್ತಾರೆ, ತುಂಬಾ ಮುಂಚೆ ಕೊಟ್ಟಿರ್ತಾರೆ, ಪ್ರಾಕ್ಟೀಸ್ ಎಲ್ಲ ಆಗ್ಬೇಕು ಅಂತ ಹೇಳಿ. ಅಲ್ಲಿ ಆನ್ ದ ಸ್ಪಾಟ್ ಹೇಳುವಾಗ ನಿಮ್ಗೆ ಹೇಗನ್ಸು ಸರ್? ನಿಮ್ಗೆ ಒಮ್ಮೆ ನನಗೆ ಹೆದರಿಕೆ ಆಯ್ತು, ಇದು ನನ್ನಿಂದ ಸಾಧ್ಯವಾ ಅಂತೇಳಿ. ಮತ್ತೆ ನಮ್ಗೆಲ್ಲ ಭಾಗವತರು ಇಲ್ಲ ಆಗ್ತದೆ, ಅದೇನಿಲ್ಲ ದೊಡ್ಡದಿಲ್ಲ, ನಿಮ್ಗೆ ಈ ಪ್ರಸಂಗ ಎಲ್ಲ ಗೊತ್ತಿತ್ತು? ಎಲ್ಲ ಹೇಳ್ತಾರೆ ಅವರು ನನಗೆ. ನಿಜವಾಗಿ ಭಾಗವತನಾದವ ಎಲ್ಲಾ ಕಲಾವಿದರನ್ನು ಕೂತ್ಕೊಳಿಸಿ ಮಾತಾಡಬೇಕು. ರಂಗ ನಿರ್ದೇಶನ ಮಾಡುವವ ಭಾಗವತ, ತಪ್ಪಿದ್ರೆ ಹಾಸ್ಯಗಾರ. ಎಲ್ಲವನ್ನು ನಮಗೆ ಹೇಳಿದ್ರು ಅಲ್ಲಿ. ಅಂಬರೀಶ್ ಶೆಟ್ಟಿ ಇರ್ಬೋದು, ಕರುಣಾಕರ್ ಶೆಟ್ಟಿ ಅಂತ ಹೇಳಿ ಎಲ್ಲ ಇದ್ರು. ಈಗೆಲ್ಲವರು ಅವರೆಲ್ಲ ಹೇಳಿಕೊಟ್ಟಿದ್ದಾರೆ. ಆ ನಿರ್ದೇಶನ ಪ್ರಕಾರವಾಗಿ ನಾವು ಮಾಡಿದ್ದು. ಮತ್ತೆ ನನ್ನನ್ನು ಹೆಚ್ಚಾಗಿ ತೋರಿಸಿಕೊಂಡದ್ದು ಪೃಥ್ವಿರಾಜ್ ಕವತಾರ್ ಅವರು. ಎಲ್ಲ ಕಡೆಗಳಲ್ಲಿ ಕರ್ಕೊಂಡೋಗಿ ನಮಗೆ ಒಂದು ದಾರಿದೀಪ ಯಕ್ಷಗಾನಕ್ಕೆ ಒಳ್ಳೆಯ ಸಪೋರ್ಟ್ ಮಾಡಿದವರು ಅವರು. ಓಕೆ ಸರ್, ಈಗ ಒಬ್ಬ ಶಿಷ್ಯ ಒಳ್ಳೆ ದಾರಿಯಲ್ಲಿ ನಡೀತಾ ಇರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪಿಲ್ಲರ್ ಅಂತ ಹೇಳಿದ್ರೆ ಗುರುಗಳು. ಆ ಗುರುಗಳು ಯಾವ ರೀತಿ ಅವರ ಶಿಷ್ಯರಿಗೆ ಶಿಕ್ಷಣ ಹೇಳಿಕೊಡ್ತಾರೆ, ಅದರ ಮೇಲೆ ಆ ಶಿಷ್ಯಂದಿರೋ ಹೋಗುವಂತಹ ದಾರಿ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಗುರುಗಳ ಬಗ್ಗೆ ನೆನ್ಸ್ಕೊಳ್ಳೋದಾದ್ರೆ ಇವತ್ತು ಗುರುಗಳ ಬಗ್ಗೆ ಹೇಳಬೇಕಾದ್ರೆ, ನನಗೆ ಮೊದಲಿಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ನಾಟಕಕ್ಕೆ, ಹುಡುಗಿಯರೊಟ್ಟಿಗೆ ನಾಟಕಕ್ಕೆ ಒಂದು ವೇಷ ಅಂತೇಳಿ ಫಿಕ್ಸ್ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ. ಮರು ದಿವಸ ನಮಗೆ ಶಾಲೆಯಲ್ಲಿ ಹೇಳಿದರು, ಯಾರೆಲ್ಲ ಯಕ್ಷಗಾನಕ್ಕೆ ಸೇರ್ತೀರಿ ನೋಡುವ ನಿಲ್ಲಿ ಅಂತ ಹೇಳಿದರು ಕ್ಲಾಸಲ್ಲಿ. ನಾನು ನಿಂತೆ. ಆಗ ಎಲ್ಲ ಹುಡುಗಿಯರು ಹೇಳಿದರು, ಇಲ್ಲ ನೀನು ನಾಟಕಕ್ಕೆ ನಮ್ಮೊಟ್ಟಿಗೆ ಅಂತ. ನಾನು ಹೇಳಿದೆ, ನಾನು ನಾಟಕಕ್ಕೆ ಬರುವುದಿಲ್ಲ, ನಾನು ಯಕ್ಷಗಾನಕ್ಕೆ. ವಿಠಲ್ ಕಾಮತ್ರ ಅಂತೇಳಿ ನಮ್ಮದು ಪ್ರೈಮರಿ HM ಅವ್ರು ಹೇಳಿದ್ರು, ಇಲ್ಲ ಅವನಿಗೆ ಯಕ್ಷಗಾನ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಬರಲಿ ಅಂತೇಳಿ. ಹಾಗೆ ಅವರು ಕರ್ಕೊಂಡೋಗಿ ನಮಗೆ ತಾಳಕ್ಕೆಲ್ಲ ಮೂಲ ಗುರುಗಳು ನಮ್ಮ ಹೆಡ್ ಮಾಸ್ಟರ್ ಅಂತೇಳಿ ಕರೆಯೋದು, ಹೆಸರು ಕರೆಯೋದಿಲ್ಲ, ವಸಂತ ಮಾಸ್ಟರ್ ಅಂತೇಳಿ ಹೈಸ್ಕೂಲ್ ಇದ್ದು. ಅವರೆಲ್ಲ ನಮಗೆ ತಾಳಗಳನ್ನು, ಅದು ಬಾಯಿ ತಾಳ ಇರಲಿಲ್ಲ ಆಗ, ಬರೀ ಕೈಯಲ್ಲಿ 1 2 3 4 ಅಷ್ಟೇ ಹೇಳುವಂಥದ್ದು. ಈಗ ತಕದಿಮಿ ತಕಜೋಣ ಅಂಥದ್ದೆಂಥದ್ದು ಇರಲಿಲ್ಲ. ಅವರು ಮೊದಲಿಗೆಲ್ಲ ಅಭ್ಯಾಸ ಮಾಡಿಸಿ, ಮತ್ತು ನನ್ನ ಗುರುಗಳ ಬಗ್ಗೆ ಹೇಳಬೇಕಾದ್ರೆ ಅವರು ಪೂರ್ಣ ಪ್ರಮಾಣದ ಕಲಾವಿದರು. ಬರೀ ಕಲಾವಿದರಲ್ಲ, ಎಲ್ಲ ಕ್ರೀಡೆಯಲ್ಲಿರ್ಬೋದು ಅಥವಾ ಅವರ ಪಾಠದಲ್ಲಿರ್ಬೋದು, ಶಿಸ್ತಿನಲ್ಲಿರ್ಬೋದು, ಅವರಿಗೆ ಎದುರು ಯಾರು ಮಾತಾಡುವುದಿಲ್ಲ. ನಾವು ಈಗಲೂ ಸಹ ಅದೇ ಹೆಡ್ ಮಾಸ್ಟರ್ ಅಂತ ಹೇಳೋದು ಹೊರತಾಗಿ ಅವರ ಹೆಸರನ್ನು ಕರೆಯುವುದಿಲ್ಲ ನಾವು. ಅಷ್ಟು ಗೌರವ ಉಂಟು, ಮತ್ತೆ ಹೆದರಿಕೆ ಉಂಟು. ಗುರುಗಳಲ್ಲಿ ಭಯವೂ ಬೇಕು ನಮಗೆ, ಭಕ್ತಿಯೂ ಬೇಕು. ಖಂಡಿತ ಸರ್, ಖಂಡಿತ. ಸೊ ಹಾಗಾಗಿ ನಿಮ್ಮ ಗುರುಗಳನ್ನು ಮಾಸ್ಟ್ರು. ನಂತರ ನಿಮ್ಮ ಶಿಕ್ಷಣದ ಗುರುಗಳು ಯಾರಾಗಿರ್ಬೋದು? ಯಕ್ಷಗಾನಕ್ಕೆ ಅವರೂ ಗುರುಗಳು. ಆಮೇಲೆ ತಾರನಾಥ್ ವರ್ಕಾಡಿ ಅವರು, ನಾವು ಡಿಗ್ರಿ ಇರುವಾಗ ಅವರು ನಮಗೆ ಮತ್ತೆ ಶಿಕ್ಷಣವನ್ನು, ಅದೇ ಪೃಥ್ವಿರಾಜ್ ಕವತಾರ್ ಅವರು ಎಲ್ಲ ಅಲ್ಲಿಯ ಸ್ಥಳೀಯ ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಮತ್ತೆ ಶಿಕ್ಷಣವನ್ನು, ಯಕ್ಷ ಶಿಕ್ಷಣವನ್ನು ಸರಿ ಮಾಡುವ ಒಂದು ಟೀಮ್ ಕಟ್ಟುವ ಅಂತೇಳಿ ಅವರು ತಾರನಾಥ್ ಬಲ್ಲೆಯವರನ್ನು ಕರೆಸಿದ್ರು.
ವಾರಕ್ಕೆ 1 ರೂಪಾಯಿ ಕಟ್ಟಲಿಕ್ಕೆ ಆಗ ನಮಗೆ ಅಷ್ಟೇ, ಮತ್ತೆ ಏನಿರಲಿಲ್ಲ. ಅಲ್ಲಿ ನಮಗೆ ಶಿಕ್ಷಣವನ್ನು ಸ್ವಲ್ಪ ಸುಧಾರಣೆಗಳನ್ನು, ಕೆಲವು ಬದಲಾವಣೆಗಳನ್ನು ಹೇಳಿಕೊಟ್ರು. ಹೇಳಿಕೊಟ್ರು. ಓಕೆ ಸರ್, ಈಗ ನೀವು ಪುಂಡು ವೇಷ ಮಾಡ್ತಿದ್ರಿ, ಸ್ತ್ರೀ ವೇಷ ಮಾಡ್ತಿದ್ರಿ, ಹಾಗೆಯೇ ಹಾಸ್ಯ ಪಾತ್ರ ಕೂಡ ಮಾಡ್ತಿದ್ರಿ. ಮೊದಲನೇದಾಗಿ ಪುಂಡು ವೇಷ ಮಾಡ್ತಾ ಇರಬೇಕಾದ್ರೆ ಈ ಒಂದು ಸ್ತ್ರೀ ವೇಷ ಸಡನ್ ಆಗಿ ಬರಬೇಕಾದ್ರೆ ಆ ಪಾತ್ರಕ್ಕೆ ಒಗ್ಗಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ತುಂಬಾ ಕಷ್ಟ ಆಗ್ತದೆ, ಯಾಕಂದ್ರೆ ಪುಂಡು ವೇಷಗಳು ವೇಗವಾಗಿರುವಂಥದ್ದು. ಹೌದು. ಸ್ತ್ರೀ ವೇಷ ಅಂತ ಹೇಳಿದ್ರೆ ಮಂದ ಅಂತೇಳಿ ಲೆಕ್ಕ. ಆ ಹೆಜ್ಜೆಗಳು ಎತ್ತಿ ಹಾಕ್ಲಿಕ್ಕಿಲ್ಲ, ನಾವು ಎತ್ತಿ ಹಾಕಿದ್ರೆ ಅದು ಆಭಾಸ ಆಗ್ತದೆ, ರಂಗಕ್ಕೆ ಆಭಾಸ ಆಗ್ತದೆ. ಈ ತಾಳಗಳು ಈಗೆಲ್ಲ ಎತ್ತಿ ಹಾಕ್ತಾರೆ, ಈ ತಿಥಿತಾಯಿ ತಾಳ ಎನ್ನುವಂಥದ್ದು ಎತ್ತಿ ಹಾಕುವ ಕ್ರಮವೇ ಇಲ್ಲ. ಆದಷ್ಟು ಸ್ತ್ರೀ ವೇಷದವರು ನಿಧಾನವಾಗಿ ಹಾಕುವಂಥದ್ದು, ಅದನ್ನು ಹಾಕುವಂಥದ್ದು. ಮತ್ತೆ ಈ ಉಡುಗೆಗಳು ಪುಂಡು ವೇಷದವರಿಗೆ ಕಟ್ತಾರೆ ಬೇರೆಯವರು, ಈ ಸ್ತ್ರೀ ವೇಷದವರಿಗೆ ಅಷ್ಟು ಯಾರಾದರೂ ಕಟ್ಟುವುದು ಕಡಿಮೆ. ಅವರಷ್ಟಕ್ಕೆ ಅವರು ಸೀರೆಯನ್ನು ಉಡುವಂಥದ್ದು, ಕಟ್ಟುವವರು ಭಾರಿ ವಿರಳ ಇದ್ರು, ವಿರಳ. ಅದು ಅವರವರ ಬೇಕಾದದ್ದನ್ನು ಅವರೇ ಸಿದ್ಧಪಡಿಸಿಕೊಂಡು ತರುವವರು ಶ್ರೀವೇಷದವರು. ಶ್ರೀವೇಷದವರು ಯಾವುದನ್ನು ಬೇರೆಯವರಿಂದ ತಗೊಳ್ಳುವಂಥದ್ದಿಲ್ಲ, ಎಲ್ಲ ಇರ್ತದೆ ಅವರಲ್ಲಿ. ನಮ್ಮದರಲ್ಲಿ ಯಾವುದು ಇರಲಿಲ್ಲ ಆ ಕಾಲಕ್ಕೆ, ಅಂದ್ರೆ ಅನಿವಾರ್ಯ ಕಾರಣಕ್ಕಾಗಿ ವೇಷ ಮಾಡುವ ಕಾರಣ ಯಾವುದು ರವಕೆಯನ್ನು ಇಟ್ಕೊಂಡು ಹೋಗ್ಲಿಲ್ಲ ನಾನು. ಮತ್ತೆ ಅಲ್ಲಿ ಅವರೇ ಎಲ್ಲ ನನಗೆ ತೊಡಿಸಿ ಸೀರೆ ನುಡಿಸಿ ಅವರೇ ರಂಗಕ್ಕೆ ಕಳಿಸಿ. ಮಾನಸಿಕವಾಗಿ ತಯಾರಾಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆಗ ಪುಂಡು ವೇಷದ ಒಮ್ಮೆಲೆ. ಸ್ತ್ರೀ ವೇಷಕ್ಕೆ ಆಗಲಿ ಅಥವಾ ಬಣ್ಣದ ವೇಷ ಯಾವುದಕ್ಕೂ ಹೋಗುತ್ತಿದ್ರು, ಅದರ ಗತಿಗಳು ಬದಲಾವಣೆ ಇರ್ತದೆ. ಪುಂಡು ವೇಷದ ಗತಿ ಬೇರೆ, ಸ್ತ್ರೀ ವೇಷದ ಗತಿ ಬೇರೆ, ಬಣ್ಣದ ವೇಷದ ಗತಿಯ ನಡೆಯೇ ಬೇರೆ, ಹಾಸ್ಯದ್ದು ಬೇರೆ. ಹಾಸ್ಯಕ್ಕಾದ್ರೆ ಪೂರ್ಣ ಸ್ವಾತಂತ್ರ್ಯ ಅಂತ ಹೇಳಿ ಉಂಟು, ಅವ ಏನು ಮಾಡಿದ್ರೆ ಒಮ್ಮೆ ನಡೀತದೆ. ಈ ಬಾಕಿಯ ವೇಷಗಳಿಗೆ ಅದರದಾದಂತಹ ಗತ್ತುಗಾರಿಕೆಯ ಮಂದಗತಿಯ ದೃಷ್ಟಿ ಚಮತ್ಕಾರಗಳು, ಕೇಸರಿ ತಟ್ಟಿ ಆದರೆ ನೆಲನೋಟಕದ ದೃಷ್ಟಿಯಲ್ಲೇ ಇರಬೇಕಂತ ಹೇಳಿ ಉಂಟು. ಅದು ಕೆಳಗೆ ನೋಡಿಯೇ ಇರಬೇಕು, ನಾವು ಮೇಲೆ ಎತ್ತಿ ಮಾಡಲಿಕ್ಕಿಲ್ಲ ವೇಷಗಳನ್ನು. ಒಂದು ವೇಷದಿಂದ ಮತ್ತೊಂದು ವೇಷಕ್ಕೆ ಒಮ್ಮೆಲೆ ಹೋಗುವಾಗ ಸ್ವಲ್ಪ ಗೊಂದಲಗಳು ಹೆಚ್ಚಾಗ್ತದೆ ನಮಗೆ. ಓಕೆ ಸರ್, ಈಗ ಒಂದು ಯಕ್ಷಗಾನ ಅಂತ ಹೇಳಿದ ಕೂಡಲೇ ಅದಕ್ಕೆ ಆದಂತಹ ಗತಿ ವಿಧಿ ವಿಧಾನಗಳು ಅಂತ ಹೇಳಿರುತ್ತೆ. ಸೊ ಇಂತಿಷ್ಟು ಏನು ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶಗಳನ್ನ ಅಂತಷ್ಟು ಸನ್ನಿವೇಶಗಳನ್ನು ಮಾತ್ರ ಮಾತಾಡಬೇಕು ಅಂತ ಹೇಳಿರುತ್ತೆ. ಸೊ ಈಗಿನ ಕೆಲವೊಂದು ಸನ್ನಿವೇಶಗಳನ್ನ ಈಗ ಯಕ್ಷಗಾನಕ್ಕೆ ಅಳವಡಿಸಿಕೊಳ್ತಾ ಇದ್ದಾರೆ. ಸೊ ಈಗ ಆಗ್ತಾ ಇರುವಂತಹ ಕೆಲವೊಂದು ಸನ್ನಿವೇಶಗಳನ್ನ ಅಳವಡಿಸಿಕೊಳ್ತಾ ಇದ್ದಾರೆ. ಸೊ ಇದನ್ನ ಮಾಡಬಹುದಾ, ಮುಂಚೆಯಿಂದಲೂ ಮಾಡ್ಲಿಕ್ಕೆ ಅವಕಾಶಗಳಿತ್ತ ಯಕ್ಷಗಾನದಲ್ಲಿ ಅಂತ ಹೇಳಿ? ಯಕ್ಷಗಾನದಲ್ಲಿ ಬದಲಾವಣೆ ಬೇಕು, ಆದ್ರೆ ನಾನು ಹೇಳುವಂತದ್ದು ಯಾವುದೇ ಈಗಿನ ಕಾಲಘಟ್ಟಕ್ಕೆ ಪುರಾಣಗಳಲ್ಲಿರುವಾಗ ನಾವು ಆ ಪುರಾಣಗಳನ್ನೇ ಆ ಚೌಕಟ್ಟನ್ನು ಮೀರಬಾರ್ದು. ಅದನ್ನು ಬಿಟ್ಟು ಈಗಿನ ಕಾಲಕ್ಕೆ ಅದನ್ನು ಸಮದೂಗಿಸಿಕೊಂಡು ಅದನ್ನು ಹೇಳುವಂಥದ್ದಲ್ಲ, ಅರ್ಥಗಾರಿಕೆ ಆಗಬಾರ್ದು. ಪದ್ಯದಲ್ಲಿ ಏನು ಇರ್ತದ ಆ ಚೌಕಟ್ಟನ್ನು ಬಿಟ್ಟು ನಾವು ಹೋಗಬಾರದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಕಾಲಘಟ್ಟದಲ್ಲಿ ಏನಾಗ್ತಾ ಉಂಟು ಅದನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಕೆಲವರು. ಅದು ಸನ್ನಿವೇಶಗಳು ತುಂಬಾ ಬರ್ತಾ ಇದೆ, ಅದೇ ತಪ್ಪು. ಒಂದನೇದಾಗಿ ಒಬ್ಬ ಕಲಾವಿದ ಅಂತ ಹೇಳಿದ್ಲೆ ಅವನಿಗೆ ಯಾವುದೇ ರಾಜಕೀಯ ಇರಬಾರ್ದು, ಯಾವುದೇ ಜಾತಿ ಧರ್ಮ ಇರಬಾರ್ದು. ನಾವು ಸಾರ್ವಜನಿಕ ಆಸ್ತಿಗಳು ಕಲಾವಿದರು. ನಾವು ಒಂದು ಧರ್ಮದ ಬಗ್ಗೆ ಮಾತಾಡಬಾರ್ದು, ಒಂದು ಜಾತಿಯ ಬಗ್ಗೆ ಮಾತಾಡಬಾರ್ದು, ಒಂದು ರಾಜಕೀಯ ಪ್ರೇರಿತವಾಗಿ ಮಾತಾಡು. ಈಗಿಲ್ಲದು. ಈಗ ಯಾರು ರಾಜಕೀಯವಾಗಿ ಮಾತಾಡ್ತಾನೋ, ಯಾರು ಜಾತಿಯನ್ನು ಇಟ್ಕೊಂಡು ಮಾಡ್ತಾನೆ, ಅವನಿಗೆ 4 ಸಿಟಿ ಹೆಚ್ಚಿ ಬೀಳ್ತದೆ, ಚಪ್ಪಲಿ ಹೆಚ್ಚಿ ಬೀಳ್ತದೆ. ನಾವು ಇಷ್ಟರವರೆಗೆ ಮಾತಾಡಿದ್ರಲ್ಲಿ ಎಲ್ಲಿಯೂ ನಾವು ಅಂಥದ್ದನ್ನು ನಮಗೆ ಚಪ್ಪಲ ಸಿಗದಿದ್ರೂ ತೊಂದರೆ ಇಲ್ಲ, ನಮಗೆ ಪಾತ್ರಕ್ಕೆ ನ್ಯಾಯ ಸಿಕ್ಕಿದ್ರೆ ಸಾಕು, ಅಷ್ಟರಲ್ಲೇ ಇದ್ದದ್ದು ನಾವು. ನಮ್ಮ ಹಾಸ್ಯಗ ನಾನು ಹಾಸ್ಯಕ್ಕೆ ಇರುವಾಗ ಸುರತ್ಕಲ್ ಮೇಳಕ್ಕೆ ಸೇರುವಾಗ ಮಾಧವ ಭಂಡರಿದ್ರು, ಭಂಡಾರಿ ಅವರು ಕುಲಾಯಿ, ವಿಜಯಕುಮಾರ್ ಮೈಲೊಟ್ಟವರು, ಅವ್ರದ್ದು ಹಾಸ್ಯ ಎಷ್ಟು ಬೇಕು ಅಷ್ಟಲ್ಲೇ ಉಂಟು. ಈಗ ಬಂಟ್ವಾಳ ಜಯರಾಮಾಚಾರ್ಯ ಇದ್ರು, ಅವರ ಹಾಸ್ಯ ಎಷ್ಟು ಸುಂದರವಾಗಿ ಇತ್ತು, ಅವರಿಗೆ ಸಿಟಿ ಬೀಳ್ತಾ ಇತ್ತು. ಅದನ್ನು ಬಿಟ್ಟು ಅವರು ರಾಜಕೀಯವೋ ಜಾತಿಯೋ ಮಾತಾಡ್ಲಿಲ್ಲ ಎಲ್ಲಿ ಸಹ. ನಮ್ಗೆ ಅಷ್ಟೇ ಸಾಕು, ಯಾವುದು ಚೌಕಟ್ಟುಂಟು ಅದನ್ನು ಬಿಟ್ಟು ಈಗಿನ ಸನ್ನಿವೇಶಕ್ಕೆ ಒಗ್ಗಿಕೊಳ್ಳಬೇಕು. ಅದು ಹೇಳಿದ್ರೆ ಸಿಟಿ ಬೀಳ್ತದೆ, ಇನ್ನೊಂದು ಧರ್ಮವನ್ನು, ಇನ್ನೊಂದು ಜಾತಿಯ ಮತವನ್ನು, ರಾಜಕೀಯವನ್ನು ನಮಗೆ ಬೇಡ. ಯಕ್ಷಗಾನದ ಚೌಕಟ್ಟು ಎಷ್ಟು ಉಂಟು ಅಷ್ಟನ್ನು ಇಟ್ಟುಕೊಂಡ್ರೆ ಸಾಕು. ನಾವು ಅದನ್ನು ಮೀರುವಂಥದ್ದು ಸರಿಯಲ್ಲ ಅಂತ. ಸರಿಯಲ್ಲ. ಓಕೆ ಸರ್, ಈಗ ಮುಂಚಿನ ದಿವಸಗಳಲ್ಲಿ ಯಕ್ಷಗಾನ ಅನ್ನುವಂಥದ್ದು ಏನಿತ್ತು, ಪೂರ್ಣ ರಾತ್ರಿ ಆಗುವಂಥದ್ದು ಯಕ್ಷಗಾನ. ಈ ಒಂದು ದೇವಿ ಮಹಾತ್ಮೆ ಯಕ್ಷಗಾನ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಸಂಗ, ಪ್ರತಿಯೊಂದು ಕತೆ ಕೂಡ ಅಲ್ಲಿ ಒಳಗೊಂಡಿರುತ್ತೆ. ಸೊ ಒಂದು 6 ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ 6 ಗಂಟೆ ತನಕ ಇರುವಂತಹ ಯಕ್ಷಗಾನಗಳು ಈಗ ಅವಧಿ ಕಡಿಮೆ ಆಗಿದೆ, ಕಾಲಮಿತಿ ಆಗಿದೆ, ಕೆಲವೊಂದು ಕಥೆಗಳನ್ನ ಕಟ್ ಮಾಡಿದ್ದಾರೆ. ಸೊ ನಿಮ್ಗೆ ಅನಿಸುವ ಪ್ರಕಾರ ಪೂರ್ಣ ರಾತ್ರಿ ಇರುವಂತಹ ಯಕ್ಷಗಾನವೇ ಒಳ್ಳೇದಿತ್ತ, ಅಥವಾ ಈಗ ಆಗುವಂತಹ ಕಾಲಮಿತಿ ಏನಾಗ್ತಾ ಇದೆ ಯಕ್ಷಗಾನ ಅದು ಒಳ್ಳೇದು ಅಂತ ಅನಿಸ್ತದ ನಿಮ್ಗೆ? ಪೂರ್ಣ ಇದ್ರೇನೆ ಒಳ್ಳೇದು, ಇಡೀ ರಾತ್ರಿ ಆಟವೇ ಒಳ್ಳೆಯದು.
ಕಲಾವಿದರ ದೃಷ್ಟಿಯಿಂದ ಈಗ ಏನು ನಡುರಾತ್ರಿಯಲ್ಲಿ ನಿಲ್ಲಿಸ್ತಾರೆ, ಅದು ಒಳ್ಳೆಯದೇ. ಆದರೆ ಕೆಲವೊಂದು ಪ್ರಸಂಗಗಳು ಪೂರ್ಣ ರಾತ್ರಿ ಆದರೆ ಉತ್ತಮ. ಈಗ ನೀವು ಹೇಳಿದಾಗೆ ದೇವಿ ಮಹಾತ್ಮೆ, ಹಿಂದೆ ದೇವಿ ಮಹಾತ್ಮೆ ಪ್ರಸಂಗದಲ್ಲಿ ಎಲ್ಲ ಪದ್ಯಗಳನ್ನು ಹೇಳ್ತಾ ಇದ್ದರು. ಒಬ್ಬೊಬ್ಬನಿಗೆ ಒಂದೊಂದು ಪದ್ಯ ಇರ್ತದೆ, ಬ್ರಹ್ಮ ವಿಷ್ಣು ಈಶ್ವರರಿಗೆ ಮೊದಲಿಗೆ ಎಲ್ಲರಿಗೆ. ಈಗ ಒಂದು ಪದ್ಯಕ್ಕೆ 3 ಜನ ಅರ್ಥ ಹೇಳುವಂಥ ಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಇದೇ ಪರಂಪರೆಯಾಗಿ ಹೋಗ್ತದೆ. ಒಂದೇ ಪದ್ಯ ಎಲ್ಲರೂ ಅರ್ಥ ಹೇಳಲಿಕ್ಕೆ ಅಂತೇಳಿ ಗೊತ್ತಿರೋದಿಲ್ಲ. ಹಿಂದೆ ಇಡೀ ರಾತ್ರಿ ಆಗ್ತಾ ಇತ್ತು, ಮತ್ತೆ ಯಾರಿಗೆ ಎಷ್ಟು ಮಾತಾಡ್ಲಿಕ್ಕೆ ಅಂತ ಹೇಳಿ ಗೊತ್ತಿರೋದಿಲ್ಲ. ಒಂದು ಪದ್ಯಕ್ಕೆ ಎಂತ ಅಂತೇಳಿ ಅರ್ಥ, ಒಬ್ಬನ ಪದ್ಯ ಅರ್ಥ 3 ಜನರದ್ದು ಬರಬೇಕಲ್ಲ, ಅದು ಗೊಂದಲದ ಗೂಡಾಗುವಂಥದ್ದು. ಹಾಗೆ ಆಗಬಾರದು. ಕೆಲವೊಂದು ಪ್ರಸಂಗಗಳು, ತುಂಡು ಪ್ರಸಂಗಗಳು, ಅಭಿಮನ್ಯು ಕಾಲಾಗ 3 ಗಂಟೆಗೆ ಮುಗಿಸ್ಬೋದು, ತೊಂದರೆ ಇಲ್ಲ. ಅದನ್ನಾದರೆ ಕಾಲಮಿತಿಗೆ ತರ್ಬೋದು. ಹಾಗಂತೇಳಿ ದೇವಿ ಮಹಾತ್ಮೆ ಇರ್ಬೋದು, ಅಥವಾ ಕೆಲವು ತುಳು ಪ್ರಸಂಗಗಳು, ಕೋಟಿ ಚೆನ್ನಯ್ಯ, ಕೋರ್ದಬ್ಬಾರಾಗ, ಕಾಂತ ಬರೆಬೋದು, ತುಳುನಾಡಿಸಿ, ಇದನ್ನೆಲ್ಲ ತುಂಡು ಮಾಡಲಿಕ್ಕೆ ಆಗೋದಿಲ್ಲ. ತುಂಡು ಮಾಡಿದರೆ ಅದರ ನೈಜ ಸ್ವರೂಪವನ್ನು ಹಾಳು ಮಾಡ್ತದೆ ಅಂತೇಳಿ ನಾವು ದೇವಿ ಮಹಾತ್ಮೆಯಲ್ಲಿ ಎಲ್ಲ ಹಾಗೆ ಆಗಿದೆ. ಈಗ ತುಂಡು ತುಂಡು ಮಾಡಿ ಕೆಲವೊಂದು ಪ್ರಸಂಗಗಳೇ ಇಲ್ಲ, ಪ್ರಸಂಗಗಳೇ ಇಲ್ಲ, ಸನ್ನಿವೇಶಗಳನ್ನು ಕಟ್ ಮಾಡಿದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದೇ ಇಷ್ಟೇ ಇರ್ಬೋದು ಅಂತೇಳಿ ಎಣಿಸಿದ್ರೆ ಇನ್ನು ಮುಂದಿನವರು ಯಾರಿಗೂ ಗೊತ್ತೇ ಇರ್ಲಿಕ್ಕಿಲ್ಲ, ಪೂರ್ಣ ರಾತ್ರಿ ದೇವಿ ಮಹಾತ್ಮೆ ಆಗ್ತಾ ಇತ್ತು ಅಂತ ಯಾರಿಗೂ ಗೊತ್ತೇ ಆಗ್ಲಿಕ್ಕಿಲ್ಲ. ನಾವಿರುವಾಗಲೇ ಇದ್ದದ್ದನ್ನು ಆದಷ್ಟು ಕಟ್ ಮಾಡಿ 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 ಅಷ್ಟಕ್ಕೆ ತಂದಿದ್ದಾರೆ. ಹಿಂದೆ 7 ದಿವಸ ನಡೆದಂತ ಪ್ರಕರಣಗಳಿತ್ತು. ಈಗ ನಮ್ಗೆ 1 ರಾತ್ರಿ ಇತ್ತು ನಮ್ಮ ಕಾಲಕ್ಕೆ. ಈಗ ನೋಡುವಾಗ ಮಧ್ಯರಾತ್ರಿಗೆ ನಿಲ್ಲಿಸ್ತಾ ಇದ್ದಾರೆ. ಪದ್ಯಗಳು ಕಟ್ಟಾದಷ್ಟು ಕಲಾವಿದನಿಗೆ ಅರ್ಥ ಸ್ವಾತಂತ್ರ್ಯ ಕಮ್ಮಿ ಆಗ್ತಾ ಹೋಗ್ತದೆ. ಹಂಚಿ ಹೇಳಬೇಕಾಗ್ತದೆ ಒಂದು ಪದ್ಯಕ್ಕೆ ಎಂತಂದೇಳಿ ಅರ್ಥ ಹೇಳುವಂತ. ಈಗ ದೇವಿ ಮಹಾತ್ಮೆ ಅಂತ ಹೇಳಿದ್ರೆ ಮಹಿಷಾಸುರ ವಧೆ ಅಂತ ಹೇಳುವಷ್ಟು ಒಂದು ಕಾಲಕ್ಕೆ ಬಂದು ತಲುಪಿದೆ ಅಂತ ಅಲ್ಲಿಗೆವರೆಗೆ ಎಲ್ಲ ಜನ ಎದ್ದು ಹೋಗ್ತಾರೆ. ಹೌದು ಸರ್, ಮಹಿಷಾಸುರನ ವಧೆಯವರೆಗೆ ನೋಡ್ತಾರೆ, ಮತ್ತೆ ಎದ್ದು ಹೋಗ್ತಾರೆ. ಅದು ನೀವು 9 ಗಂಟೆಗೆ ವಧೆ ಆಗ್ಲಿ ಎದ್ದು ಹೋಗ್ತಾರೆ. ಹಿಂದೆ ರಾತ್ರಿ ಬೆಳಗಿನವರೆಗೆ ಮಾಡುವಾಗ ಅದು 1:30 ಗಂಟೆಗೆ ಮಹಿಷ ವಧೆ ಆಗುವಂತ ಪ್ರಕರಣ. ಆಗ ಎದ್ದು ಹೋಗ್ತಾ ಇದ್ರು. ಮಹಿಷನನ್ನು ನೋಡ್ಲಿಕ್ಕೆ 1:30 ಗಂಟೆ ರಾತ್ರಿ ಆದ್ರೂ ನಿಲ್ತಾರೆ, ಕಾಲಮಿತಿ ಆಗುವಾಗ 9 ಗಂಟೆ ರಾತ್ರಿ ಆದ್ರೂ ನಿಲ್ತಾರೆ. ಮತ್ತೆ ಎಲ್ಲಿಯೂ ನಿಲ್ಲೋದಿಲ್ಲ, ಭಾರಿ ವಿರಳ. ಅದಕ್ಕೆ ಕಾರಣ ತುಂಬಾ ಉಂಟು. ಈ ದೃಶ್ಯ ಮಾಧ್ಯಮಗಳು ನಾವೀಗ ಎಲ್ಲ ಟಿವಿಯಲ್ಲಿ ಸಿಗ್ತದೆ, ಮೊಬೈಲಲ್ಲಿ ಸಿಗ್ತದೆ, ಮತ್ತೆ ಲೈವ್ ನಾವು ತೋರಿಸ್ತೇವೆ. ಲೈವ್ ತೋರಿಸುವಾಗ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ನೋಡ್ತೇವೆ. ಅಂಥದ್ದು ಒಂದುಂಟು. ಇನ್ನೊಂದು, ಹಿಂದೆ ಕೃಷಿ ಪ್ರಧಾನವಾದಂತ ಸಮಾಜ ಇತ್ತು. ಮರುದಿವಸ ಕೃಷಿಗೆ ಹೋದ್ರೆ ಆಯ್ತು, ಏನೋ ಇದಿಲ್ಲ. ಈಗ ಆಗಲ್ಲ. ಎಲ್ಲರೂ ಆಫೀಸ್ ಕೆಲಸಕ್ಕೆ ಹೋಗುವವರು, ಮರುದಿವಸ ನಿದ್ದೆ ಕಣ್ಣಲ್ಲಿ ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಮನೋರಂಜನೆಯ ದೃಷ್ಟಿಯಿಂದ ಹಿಂದೆ ಯಾವುದೇ ಮನೋರಂಜನೆಗಳು ಇರಲಿಲ್ಲ, ಟಿವಿ ಇರಲಿಲ್ಲ, ಮಾಧ್ಯಮಗಳಿರ್ಲಿಲ್ಲ. ಇದೇ ಮನೋರಂಜನೆ. ಹಾಗಾಗಿ ಇದನ್ನು ಬೆಳಗ್ಗೆ ಆದ್ರೂ ನೋಡ್ತಾ ಇದ್ರು ಬೆಳಗಿನ ತನಕ. ಈಗ ಆಗುವುದಿಲ್ಲ. ಅವಶ್ಯಕತೆ ಉಂಟು, ಕಾಲಮಿತಿ ಬೇಕು. ಆದ್ರೆ ಕೆಲವೊಂದು ಯಕ್ಷಗಾನ ಪ್ರಸಂಗಗಳಿಗೆ ಕಾಲಮಿತಿ ಬೇಡ ಅಂತೇಳಿ ನನ್ನ ಅನಿಸಿಕೆ ಅಷ್ಟೇ. ಕೆಲವೊಂದು ಪ್ರಸಂಗಗಳಿಗೆ, ಈ ತುಂಡು ಮಹಾಭಾರತ ರಾಮಾಯಣದ ತುಂಡು ಪ್ರಸಂಗಗಳಿಗೆ ಕಾಲಮಿತಿ ಮಾಡಬಹುದು. ಓಕೆ ಸರ್, ಈಗ ಕಲಾವಿದರಿಗೆ ಅಂತ ಹೇಳ್ಬೋದು, ಈಗ ಯಕ್ಷಗಾನ ಕಲಾವಿದರಿಗಾಗ್ಬೋದು, ನಾಟಕ ಕಲಾವಿದರಿಗಾಗ್ಬೋದು, ಒಂದು ದೊಡ್ಡ ಹೊಡೆತ ಬಿತ್ತು ಅಂತ ಹೇಳಿದ್ರೆ ಒಂದು COVID-19 ಅಂತ ಹೇಳುವಂಥದ್ದು. ಸೊ ಈ ಸಂದರ್ಭದಲ್ಲಿ ಕೂಡ ನೀವೊಂದು ವಿಷಯವನ್ನ ಪಾಸಿಟಿವ್ ಆಗಿ ತಗೊಂಡ್ರಿ, ವ್ಯವಸಾಯವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅನ್ನುವಂಥ ವಿಚಾರಗಳು ನಮ್ಗೆ ತಿಳಿದು ಬಂದು. ಸೊ ಇದೊಂದು ವಿಚಾರದ ಕಡೆ ಯಾತಕ್ಕಾಗಿ ಹೋದ್ರಿ ನೀವು? ನನಗೇನೆಂದ್ರೆ ಕೃಷಿ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಹಿಂದಿನಿಂದಲೂ. ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ನಮ್ಮ ಮನೆಯಲ್ಲಿ ಕೃಷಿ ಇರಲಿಲ್ಲ. ಹತ್ತಿರದ ಮನೆಯಲ್ಲಿ ನಾಟಿ ಮಾಡುವಂಥದ್ದು ಅಥವಾ ಭತ್ತ ತರುವಂಥದ್ದು ಎಲ್ಲ ಮಾಡ್ತಾ ಇದ್ದವದು. ಈ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮವರೆಲ್ಲ ಹೇಳಿ ಒಂದು ನಾಟಿ ಮಾಡುವ, ಹಡಿಲು ಬಿದ್ದ ಗದ್ದೆಗಳನ್ನೆಲ್ಲ ತೆಕ್ಕೊಂಡು ಮಾಡುವ ಎನ್ನುವಂಥ ಒಂದು ಒಟ್ಟು ಉದ್ದೇಶದಿಂದ. ಮತ್ತೊಂದು ಅದೇ ನಮ್ಮ ಯುವಕರೆಲ್ಲ ಯಾರಿಗಾದ್ರೂ ಇದರಿಂದ ಏನಾದರೂ ಕೊಡ್ಲಿಕ್ಕೆ ಆಗ್ತದ ನೋಡುವ ಎನ್ನುವಂಥ ಉದ್ದೇಶ ಇತ್ತು. ಆ ಉದ್ದೇಶದಿಂದ ಎಲ್ಲರೂ ಅಕ್ಷಯ್ ಮಾರ್ನಾಡ್ನವರನ್ನು ಸೇರಿಸಿ, ಅವರು ಸಹ ನಮ್ಮೊಟ್ಟಿಗೆ ಇದ್ದು, ವೇಣು ಶೆಟ್ಟಿಯವರಿರ್ಬೋದು, ಅಕ್ಷಯ್ ಮಾರ್ನಾಡವರು, ಎಲ್ಲ ಕಲಾವಿದರು ಸೇರಿ ಹಡಿಲು ಬಿದ್ದ ಗದ್ದೆಗಳಿಗೆ ನಾಟಿ ಮಾಡಿದ್ದೇವೆ. ನಾವು ನಾಟಿ ಮಾಡಿ ನಾವೇ ಇದು ಪೈರನ್ನು ತೆಗೆದು ನಾವೇ ನಾಟಿ ಮಾಡಿ, ನಾವೇ ಕಟಾವು ಮಾಡಿ, ನಾವೇ ಬಡಿದು, ನಾವೇ ಎಲ್ಲ ಮಾಡಿದವರು ಪೂರ್ಣವಾಗಿ. ಹುಳುವಂಥದ್ದೊಂದು ಯಂತ್ರದಲ್ಲಿ ಮಾಡಿದೆ, ಯಾಕಂದ್ರೆ ಈಗ ಕೋಣಗಳಿಲ್ಲ, ಅದೊಂದು ಯಂತ್ರದಲ್ಲಿ ಮಾಡಿದೆ. ಮತ್ತೆ ಎಲ್ಲಾ ಕೆಲಸಗಳನ್ನ ಹೌದು ಎಲ್ಲ ನಾವೇ ಮಾಡಿದ್ದು. ಮತ್ತೆ ಎಲ್ಲ ಕಲಾವಿದರು ಸೇರಿ, ನಾನು ಒಬ್ಬ ಅಂತೇಳಿ ಅಲ್ಲ, ಎಲ್ಲ ನಮ್ಮ ಕಲಾವಿದರು ಸೇರಿ ಮಾಡಿದ್ದಾರೆ.
ಸೊ ಒಂದು ಕೋವಿಡ್ ಅಲ್ಲಿ ನೀವೊಂದು ವ್ಯವಸಾಯಕ್ಕೆ ಇಳಿದ್ರಿ ಅಂತ ಹೇಳ್ಬೋದು. ಓಕೆ ಸರ್, ಈಗ ಈಗಿನ ಒಂದು ಟೈಮಲ್ಲಿ ಯಾರು ಹಣ ಇಲ್ಲದೆ ಯಾವುದನ್ನು ಕೂಡ ಮಾಡೋದಿಲ್ಲ, ಅಂದ್ರೆ ಫ್ರೀ ಆಗಿ ಯಾವುದನ್ನು ಉಚಿತವಾಗಿ ಮಾಡೋದಿಲ್ಲ. ಅದರಲ್ಲಿ ನೀವು ನಿಸ್ವಾರ್ಥದಿಂದ ಅಂದ್ರೆ ಉಚಿತವಾಗಿ ಒಂದು ಮಕ್ಕಳಿಗೆ ಶಿಕ್ಷಣವನ್ನ ಹೇಳಿಕೊಡ್ತೀರಾ, ಯಕ್ಷಗಾನ ತರಬೇತಿಯನ್ನ ಮಾಡ್ತೀರಾ. ಸೊ ಈ ಒಂದು ಯೋಚನೆ ಯಾತಕ್ಕಾಗಿ ಮಾಡಿದ್ರಿ ಅಂತ ಹೇಳಿ. ನಾನು ಕಲಿಯುವಾಗ ನಿಮ್ಗೆ ಹಾಗೆ ಹೇಳಿದಾಗೆ ₹1 ಕಲ್ತದ್ದು ನಾವೆಲ್ಲ. ಖಂಡಿತ. ಮತ್ತೆ ನಮ್ಗೆ ಅದರಿಂದಲೇ ಹಣ ಮಾಡಬೇಕೆನ್ನುವಂತ ಯಾವ ಉದ್ದೇಶವೂ ಇಲ್ಲ. ನಾನು ಹೇಗೆ ಉಚಿತವಾಗಿ ಕಲ್ತಿದ್ದೇನೋ ಅದನ್ನು ಬೇರೆಯವರಿಗೆ, ಯಾರಿಗೆ ಅದರ ಮೇಲೆ ತುಂಬಾ ಆಸಕ್ತಿ ಉಂಟು ಅವರಿಗೆ ಕಲಿಸುವಂತೇಳಿ. ಈ ಮೊದಲಿಗೆ ನಮ್ದು ವಿದ್ಯಾವಿನಾಯಕ ಯುವಕ ಮಂಡಲ ಹಳೆಂಗಾಡಿಯವರು ಹೇಳಿದ್ರು, ನಾನು ಬೆಂಗಳೂರಿಂದ ಬರಬೇಕಾದ್ರೆ ಒಂದು ಕ್ಲಾಸ್ ಮಾಡಿ ಅಂತೇಳಿ. ಅಲ್ಲೊಂದು 3-4 ವರ್ಷ ಕ್ಲಾಸ್ ಮಾಡಿದೆ. ಆಮೇಲೆ ಕೆಮ್ಮುಂಡೇಲ್ ಅಂತೇಳಿ ಉಡುಪಿಯ ಕಡೆ, ಅಲ್ಲಿ ಒಂದು 4-5 ವರ್ಷ ತರಬೇತಿ. ಅವರಿಗೆ ಈಗಲೂ ನನ್ನ ಹತ್ರ ಯಾವ ಕಾರ್ಯಕ್ರಮ ಆದ್ರೂ ನನ್ನನ್ನು ಕರೆಯುತ್ತಾ ಇದ್ದಾರೆ ಈಗ ಸಹ. ಅಷ್ಟು ಅಚ್ಚುಮೆಚ್ಚು ಅವರಿಗೆ, ನನ್ನ ಮೇಲೆ ಅವರಿಗೆ ಗೌರವ, ಆ ಊರಿನ ಮೇಲೆ ನನಗೆ ಅಷ್ಟು ಗೌರವ. ಆ ಒಂದು ಭಜನಾ ಮಂಡಳಿ ನಾವಿರುವಾಗ ಚಿಕ್ಕದೊಂದು ಇತ್ತು ಗುಡಿಯಾಗಿ, ಈಗ ದೊಡ್ಡದು ಮಾಡಿದ್ದಾರೆ. ಅಲ್ಲೇ ಕ್ಲಾಸ್ ಎಲ್ಲ ಮಾಡಿ ಎಲ್ಲ ಶಾಲೆಯ ಶಿಕ್ಷಕಿಯರು ಆ ಶಾಲೆ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರೋದು. ಅವರು ಪೂರ್ಣ ತರಗತಿ ಮುಗಿಯುವವರೆಗೆ ಎಲ್ಲ 6 ಮಂದಿ ಶಿಕ್ಷಕಿಯರಿದ್ರು, 6 ಮಂದಿ ನಿಲ್ತಾ ಇದ್ರು. ಆಮೇಲೆ ಎಲ್ಲರೂ ಅವರನ್ನು ಮಕ್ಕಳನ್ನು ಬಿಟ್ಟು ಆ ಶಿಕ್ಷಕಿಯರು ಮನೆಗೆ ಹೋಗ್ತಿದ್ರು. ಬೇರೆ ಶಾಲೆಯ ಶಿಕ್ಷಕಿಯರಾದ್ರೆ ಒಂದು ದಿವಸ ಇರೋದು ರಜೆ, ಮಕ್ಕಳನ್ನು ನಾವೇಕೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಿದ್ರು. ಅಲ್ಲಿ ಎಲ್ಲ ಕೆಮ್ಮುಂಡೇಲ್ ಎನ್ನುವಂಥ ಪರಿಸರ ಅದೊಂದು ಹೇಳಲಿಕ್ಕೆ ಇಲ್ಲ. ಎಲ್ಲ ರೀತಿಯಲ್ಲಿ ಉತ್ತಮವಾಗಿ ನಮಗೆ ಸಹಕಾರವನ್ನು ನೀಡಿದೆ ಮತ್ತು ಸಹಾಯವನ್ನು ಮಾಡ್ತಾ ಇದೆ. ಸಮಾಜಮುಖಿ ಚಿಂತನೆ ಉಳ್ಳಂತಹ ಒಂದು ಸಂಘ ಸಂಸ್ಥೆ ಅಂತ ಹೇಳ್ಬೋದು ಅದು. ಸಂಘ ಸಂಸ್ಥೆ. ಓಕೆ ಸರ್, ಈಗ ಯಕ್ಷಗಾನ ಕಲಾವಿದರಿಗೆ ಕೆಲವೊಂದು ಬಿರುದುಗಳನ್ನ ಕೊಡ್ತಾರೆ, ಕೆಲವೊಂದು ಅವರ ಪಾತ್ರಗಳನ್ನ ನೆನ್ಪಿಟ್ಕೊಂಡು ಕೆಲವೊಂದು ಬಿರುದುಗಳನ್ನ ಕೊಡ್ತಾರೆ. ಸೊ ನಿಮ್ಗೂ ಕೂಡ ಯಕ್ಷ ಬಿಂದು ಅನ್ನಂತಹ ಬಿರುದು ಕೂಡ ಸಿಕ್ಕಿದೆ. ಅದು ಬಿರುದು ಅಂತ ಹೇಳಿಲ್ಲ, ಅದು ನಾನೇ ಗಿರಿಸಿಕೊಂಡದ್ದು. ಅದು ಈಗ ಹೇಗೆ ನಾವು ಅಂಕಿತ ನಾಮ ಅಂತ ಹೇಳ್ತೀವಿ, ದಾರಾ ಬೇಂದ್ರೆ ಅವರು ಹಾಗೆ. ಯಾಕೆ ಇಟ್ಕೊಂಡದಂತ ಹೇಳಿದ್ರೆ, ನಾನು ಸಿಂಧು ಅಲ್ಲ ಯಕ್ಷಗಾನದಲ್ಲಿ, ಇನ್ನೂ ಸಹ ಬಿಂದುವಾಗಿ ಇದ್ದೇನೆ ಎನ್ನುವುದಕ್ಕಾಗಿ ಅದು ನಾನಾಗಿ ಇರಿಸಿ. ಯಾತಕ್ಕಾಗಿ ಕಲ್ಪನೆ ಮಾಡ್ಕೊಂಡ್ರಿ ಸರ್ ನೀವು? ಇನ್ನಷ್ಟು ಕಲೀಲಿಕ್ಕೆ ಉಂಟು ಯಕ್ಷಗಾನದಲ್ಲಿ, ಕಲಿಯುವುದು ಮುಗಿಲಿಕ್ಕಿಲ್ಲ. ಯಕ್ಷಗಾನ ಅಂತ ಹೇಳಲ್ಲ, ಎಲ್ಲಾ ಕಲಾಕ್ಷೇತ್ರಗಳಲ್ಲಿ ಕಲಿಯುವಂಥದ್ದು ಮುಗಿಲಿಕ್ಕಿಲ್ಲ. ಅದಕ್ಕಾಗಿ ಇನ್ನು ಬೇರೆ ಬೇಡ, ಅದು ನನ್ನದೇ ಅಂಕಿತ ನಾಮವಾಗಿ ಯಕ್ಷ ಬಿಂದು ಬಿಂದುವಾಗಿ ಇದ್ದೇನೆ. ಇನ್ನು ಸಹ ಇನ್ನು ಕಲೀಲಿಕ್ಕೆ ಉಂಟು. ಸಿಂಧು ಆಗುವುದು ಖಂಡಿತ ಇಲ್ಲ ನಾನು ಯಕ್ಷಗಾನದಲ್ಲಿ. ಖಂಡಿತ ಸರ್, ನೀವಾಗಲೇ ಹೇಳಿದ್ರಿ ನಾನು ಮೊದಲನೇದಾಗಿ ನಾನು ಯಕ್ಷಗಾನ ಅಲ್ಲ ನಾಟಕಕ್ಕೆ ಆಯ್ಕೆ ಆಗಿದ್ದೆ ಅಂತ ಹೇಳಿ. ಸೊ ಆದರೆ ಮುಂಚಿನ ದಿವಸಗಳಲ್ಲಿ ನೀವು ನಾಟಕಗಳನ್ನ ಮಾಡ್ತೀರಾ, ವಿಜಯ ಕಲಾವಿದರು ಅನ್ನೋಂತಹ ತಂಡದಲ್ಲೂ ಕೂಡ ಅಭಿನಯಿಸ್ತೀರಾ. ಈ ಒಂದು ನಾಟಕದ ಅಭಿರುಚಿ ಯಾವಾಗ ಬಂತು ನಿಮ್ಗೆ? ನಾಟಕದ ಅಭಿರುಚಿ ಅಂತ ಹೇಳಿದ್ರೆ, ನಾವು ಶಾಲಾ ದಿನಗಳಲ್ಲಿ ನಮಗೆ ಟಿಬೇಟ್ ಅಂತ ಹೇಳಿ ಶನಿವಾರ ಇತ್ತು. ಅಲ್ಲಿ ಹಾಸ್ಯಗಳನ್ನ ಮಾಡುವಂಥದ್ದು, ಈ ಸ್ಕಿಟ್ಗಳನ್ನು ಮಾಡುವಂಥದ್ದು ಇತ್ತು. ಹಾಗೆ ನಮ್ಮ ಸಂಘ ಸಂಸ್ಥೆಗಳಲ್ಲಿ ಅಲ್ಲಿ ಕುಂಜಾರಗಿರಿಯಲ್ಲಿ ಒಮ್ಮೆ ಹೇಳಿದ್ರು, ಒಂದು ಹಾಸ್ಯ ಲೇಡಿ ಪಾತ್ರ ಆಗಬೇಕು ನೀನು ಮಾಡು ಅಂತ ಹೇಳಿ. ಅದಕ್ಕೆ ಸೇರಿಕೊಂಡೆ ನಾನು. ಪ್ರತಿ ವರ್ಷ ಒಂದು 2-3 ಕಾರ್ಯಕ್ರಮ ಆಗ್ತಾ ಇತ್ತು ಅಲ್ಲಿ. ಮತ್ತೆ ವಿಜಯ ಕಲಾವಿದರದೇ ನಮ್ಮ ಶರತಣ್ಣನವರದ್ದು ಟೀಮಲ್ಲಿ ಅವರದು ಗೋಕುಲನ ಜೋಕುಲು ಎನ್ನುವಂಥ ನಾಟಕ ಇತ್ತು. ಅದರಲ್ಲಿ ಒಂದು ಬಡ್ಡಿಯ ಕಮಲ ಅಂತೇಳಿ ಸ್ವಲ್ಪ ವಿಲನ್ ಟೈಪ್ ಕಾಮಿಡಿ ಲೇಡಿ, ಅವರು ಹೇಳಿದರು ಇದೊಂದು ಮಾಡಿ ನೀವು ಅಂತೇಳಿ. ಹಾಗೆ ಅದಕ್ಕೆ ಸಹ ಹೋದವನಿದ್ದೆ. 1-2 ನಾಟಕದಲ್ಲಿ ಇದ್ದೆ ನಾನು. ಹೌದು, 1 ವರ್ಷ ಪೂರ್ವ ತಿರುಗಾಟ ಮಾಡಿದ್ದೇನೆ ಆ ನಾಟಕದಲ್ಲಿ. ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಈಗ ನಾಟಕಕ್ಕೆ ಹೋಗಿದ್ದೆ ನಾನು. ಈ ನಾಟಕ ಇರುವಾಗ ಯಕ್ಷಗಾನವನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೇವೆ? ನಾಟಕ ಮತ್ತೆ ಯಕ್ಷಗಾನ ಒಟ್ಟಿಗೆ ಮಾಡಲಿಲ್ಲ ನಾನು. ಬೇರೆ ಬೇರೆ ದಿನಗಳಲ್ಲಿ, ಎಲ್ಲ ದಿನಗಳಲ್ಲಿ ನಾಟಕ ಇರಲಿಲ್ಲ. ನೀವು ಹೇಳಿದ್ರೆ 1 ವರ್ಷ ನಾನು ಈ ನಾಟಕ ಪೂರ್ಣವಾಗಿರ್ಲಿಲ್ಲ ಅದು ನಾಟಕ. ಕೆಲವೊಂದು ದಿನಗಳಲ್ಲಿ ಮಾತ್ರ. ನಮ್ಮ ಕಾಲದಲ್ಲಿ ಹೆಚ್ಚಾಗಿ ನಾಟಕಗಳು, ಈಗ ಯಾವುದು ತಂಡಗಳಿವೆ, ಆ ತಂಡಗಳು ಕಡಿಮೆ ಇತ್ತು. ಬಲೆ ಚಾಪರ್ಕ ತಂಡ ಒಂದು ಬಿಟ್ರೆ ಬೇರೆ ತಂಡಗಳು ಅಷ್ಟಿರ್ಲಿಲ್ಲ. ಸ್ಥಳೀಯರೇ ಮಾಡುವಂಥದ್ದು ನಾಟಕಗಳನ್ನು, ಅಲ್ಲಲ್ಲಿ ಒಂದು ಸಂಘಟನೆ ಮಾಡಿ, ಒಂದು ಯುವಕ ಸಂಘದವರು ಮಾಡುವಂಥದ್ದು ದೇವಸ್ಥಾನಗಳಲ್ಲಿ, ಅಲ್ಲಿ ಸ್ಥಳೀಯ ಕಲಾವಿದರು, ಅದರಲ್ಲಿ ನಾನು ತೊಡಗಿಸಿಕೊಳ್ತಾ ಇದ್ದೆ. ಮತ್ತೆ ವಿಜಯ ಕಲಾವಿದರಲ್ಲಿ ಅದೇ 1 ವರ್ಷ, ಅದರಲ್ಲಿ ಸಹ ಪೂರ್ಣ ಇರಲಿಲ್ಲ. ಯಾವತ್ತೊಮ್ಮೆ ಆ ದಿವಸ ನಾನು ಅದಕ್ಕೆ ಹೋಗ್ತಾ ಇದ್ದೆ ಅಷ್ಟೇ. ಓಕೆ ಸರ್, ಈಗ 750 ಏನು ಪ್ರಸಂಗಗಳಲ್ಲಿ ಒಂದಷ್ಟು ಪಾತ್ರಗಳನ್ನ ಮಾಡಿದ್ದೀರಾ. ಆ ಪಾತ್ರಗಳ ಬಗ್ಗೆ ನೀವು ನೆನಪು ಮಾಡ್ಕೊಳ್ಳುವಂಥದ್ದಾದ್ರೆ ಯಾವ ಪಾತ್ರಗಳನ್ನೆಲ್ಲ ಮಾಡಿದ್ದೀರಾ? ಸೊ ಅದರ ಪಾತ್ರಗಳ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ. ಮೊದಲಿಗೆ ಅದೇ ಗಿರಿಜಾ ಕಲ್ಯಾಣದಿಂದ ನಾನು ತೊಡಗಿಸಿಕೊಂಡು, ಆಮೇಲೆ ನನಗೆ ಮುಂದಿನ ದಿನಗಳಲ್ಲಿ ಚಂಡಮುಂಡರು ಮಾಡುವಂತಹ ಅವಕಾಶ ಸಿಕ್ಕಿತು ಪೃಥ್ವಿರಾಜ್ ಕವತಾರ ಅವರ ಮೂಲಕ.
ಚಂಡರ ಮುಂಡರ ಪಾತ್ರಗಳನ್ನು ಮಾಡ್ತಾ ಇದ್ದೆ. ಆಮೇಲೆ ನಾನು ನೆನಪು ಮಾಡಿಕೊಳ್ಳಬೇಕಾದಂಥ ಒಬ್ಬ ವ್ಯಕ್ತಿ ಅಂತೇಳಿದರೆ ದಿಲೀಪ್ ಸುವರ್ಣ ಸುರತ್ಕಲ್. ಈಗ ಅವರು 1-2 ವರ್ಷ ಆಯಿತು ಅವರು ಮೃತರಾಗಿ. ಅವರು ನನಗೆ ತುಂಬ ಅವಕಾಶಗಳನ್ನು ಕೊಟ್ಟರು. ಹೆಚ್ಚಿನ ಕಲಾವಿದರಿಗೆ ಅವಕಾಶವನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಸರ್ವಸ್ವವನ್ನು ಕಳೆದುಕೊಂಡು ದಿಲೀಪ್ ಸುವರ್ಣರು ಸದಾಶಿವ ಮಹಾಗಣಪತಿ ಮೇಳವನ್ನು ನಡೆಸ್ತಾ ಇದ್ರು. ಹೀಗೆ ಯಾರೆಲ್ಲ ಅಗ್ರಮಾನ್ಯ ಕಲಾವಿದರಿದ್ರು ಅವರೆಲ್ಲ ಹೆಚ್ಚಿನವರು ಅದರಲ್ಲಿ ಬೆಳೆದು ಮತ್ತೆ ಬೇರೆ ಮೇಳಗಳಿಗೆ ಸೇರಿಕೊಂಡವರು. ನಮ್ಮ ದೀಪಕ್ ರಾವ್ ಪೇಜಾವರ್ ಅವರು ಇರ್ಬೋದು, ಶಶಿಕಾಂತ್ ಕಾರ್ಕಳರ್ ಅವರು ಇರ್ಬೋದು, ಅವರೆಲ್ಲ ಅದರಲ್ಲಿ ಇದ್ದದ್ದು. ನಾನು ಅದರಲ್ಲಿ ಬಾಲ ಕಲಾವಿದನಾಗಿ 1 ದಿವಸ ನಿತ್ಯ ವೇಷ ಮಾಡಿದೆ. ಮತ್ತೆ ಹಾಸ್ಯ ಪಾತ್ರಕ್ಕೆ ಹೋದದ್ದು ಹೆಚ್ಚು ಅದರಲ್ಲಿ. ಅವರು ನನಗೆ ತುಂಬ ಅವಕಾಶಗಳನ್ನು ಕೊಟ್ಟರು. ಯಾರು ಪಾತ್ರಕ್ಕೆ ಬರಲಿಲ್ಲ ಆ ವೇಷಗಳು ನನಗೆ ಅಂತೇಳಿ. ಹಾಗೆ ನನಗೆ ಎಲ್ಲದಕ್ಕೂ ಅವರು ನನಗೆ ಅವಕಾಶವನ್ನು ನೀಡಿದವರು ಅವರು. ಬೇರೆ ಬೇರೆ ಪಾತ್ರಗಳು ಅದು ಕೆಲವೊಮ್ಮೆ ಅನಿವಾರ್ಯ ಕಾರಣದಿಂದಾಗಿ ನನಗೆ ಪಾತ್ರಗಳು ಬಂದದ್ದುಂಟು. ಹೆಚ್ಚಿನದ್ದು ನಾನು ಓದದ್ದು ಬೇರೆ ಪಾತ್ರಕ್ಕೆ, ಅಲ್ಲಿ ಹೋಗುವಾಗ ಆಗುವುದೇ ಬೇರೆ. ಜನ ಇಲ್ಲ, ಯಾರು ಅದು ಕೊಲೆ ಕಡಿದ್ದಾರೆ ಮಾಡ್ತಾರೆ ಅಂತೇಳಿ ಹಾಗೆ ನನ್ನನ್ನು ತೊಡಗಿಸಿಕೊಂಡು. ಈ ಸಂದರ್ಭದಲ್ಲೆಲ್ಲ ಯಾವ ರೀತಿ ನೀವು ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ದೀರಿ ಸರ್? ಇಲ್ಲ, ಅದು ನನಗೆ ದೇವರ ದಯೆ ಅಂತ ಹೇಳಿರ್ಬೋದು. ಕೇಳ್ತೇನೆ, ನಾನು ಬೇರೆ ಕಲಾವಿದರ ಹತ್ರ ಕೇಳ್ತೇನೆ, ಎದುರು ಕಲಾವಿದರ ಹತ್ರ ಕೇಳ್ತಾ ಇದ್ದೆ. ಆದರೆ ನನಗೆ ಒಂದು ಏನೋ ಧೈರ್ಯ, ಯಾವ ಪಾತ್ರವನ್ನು ಮಾಡಿದ್ರು ನನ್ನಿಂದ ಆದೀತು ಎನ್ನುವಂಥ ಧೈರ್ಯ ಒಂದಿತ್ತು. ಮತ್ತು ಎದುರು ಪಾತ್ರಧಾರಿಗಳ ಹತ್ರ ಕೇಳುವಂಥದ್ದು, ಹೇಗೆ ಹೋಗಬೇಕು ನಡೆ, ಹೇಗೆ ಭಾಗವತರಲ್ಲಿ ಕೇಳುವಂಥದ್ದು. ಹಾಗೆ ಕೇಳಿಯೇ ನಾನು ಮಾಡಿದ್ದು. ನಾನು ಕೆಲವೊಂದು ಅನಿವಾರ್ಯಕ್ಕೆ ಹೋದದ್ದು ನಿಶುಂಭನಿಗೆ. ಹೋಗುವಾಗ ಅಲ್ಲಿ ಶುಂಭ ಇಲ್ಲ, ಜನ ಇಲ್ಲ, ಬಪ್ಪನಾಡು ಮೇಳದಲ್ಲಿ ಸಹ ಆಗಿದೆ ನನಗೆ ಅಂತ ಮಾಡಿದ್ದೇನೆ ನಾನು. ನಮ್ಮ ಇವರು ನಾವುಡರ ರಕ್ತ ಬೀಜ, ನನ್ನದು ಶುಂಭ ಆಗಿದೆ. ಕೆಲವೊಂದು ಅನಿವಾರ್ಯ ಸಂದರ್ಭದಲ್ಲಿ ನಾನು ಪಾತ್ರಗಳನ್ನು ಬದಲಾದರೂ ನಾನು ಮಾಡ್ತಾ ಇದ್ದೆ. ಹಾಸ್ಯ ಪಾತ್ರಕ್ಕೆ ಹೋದವ ಸ್ತ್ರೀ ಪಾತ್ರವನ್ನು ಮಾಡಿ ಬಂದದ್ದುಂಟು, ಸ್ತ್ರೀ ಪಾತ್ರಕ್ಕೆ ಹೋದವ ಹಾಸ್ಯ ಪಾತ್ರವನ್ನು ಮಾಡಿ ಬಂದದ್ದುಂಟು. ಅದು ನಾನಲ್ಲ, ಅದು ಎದುರು ಕಲಾವಿದರು ಮತ್ತು ನನಗೆ ಯಾರು ಪ್ರೇರಣೆ ನೀಡ್ತಾರ ಅವರೊಂದಿಗೆ ಕೇಳಿ ಮತ್ತೆ ರಂಗ ಪ್ರವೇಶವನ್ನು ಮಾಡಿದೆ. ಹಾಗಂತೇಳಿ ನನಗೆ ತುಳು ಪ್ರಸಂಗ ಅಷ್ಟು ಹಿಡಿತಾ ಇರಲಿಲ್ಲ. ಮುನ್ಕೂರು ಮೇಳಕ್ಕೆ ಹೋಗಬೇಕಾದ್ರೆ ಅನಿವಾರ್ಯ. ನನ್ನ ಅಕ್ಕನ ಮಗಳ ಆ ದಿವಸ ಮನೆಯಲ್ಲಿ ಫಂಕ್ಷನ್ ಇತ್ತು, ಮದುವೆ ಫಂಕ್ಷನ್. ಕಾಲ್ ಮಾಡಿದರು, ಈಗಲೇ ಬರಬೇಕು, ಒಂದು ವೇಷ ಉಂಟು ಅಂತೇಳಿ. ಏನಂತ ಹೇಳುವಾಗ ಇಲ್ಲ ಬಾ ಅಂತ ಹೇಳಿದರು. ನೇರ ಹೋದೆ. ಹೋಗುವಾಗ ಹಾಸ್ಯ ಪಾತ್ರ ಹೇಳಿದರು. ಹಾಸ್ಯ ಪಾತ್ರಕ್ಕೆ ಹೋದದ್ದು. ಬೆಳಗ್ಗಿನವರೆಗೆ 3 ಪಾತ್ರಗಳನ್ನು ಮಾಡಿದ್ದೇನೆ ಅಲ್ಲಿ. ಬೇರೆ ಬೇರೆ ಪಾತ್ರಗಳು ಮಾಡಲೇಬೇಕು, ಜನ ಇರಲಿಲ್ಲ. ಹಾಗೆ ಯಾವ ಸಮಯದಲ್ಲಿ ಯಾವಾಗ ಹೇಳಲಿಕ್ಕೆ ಆಗೋದಿಲ್ಲ. ಆ ಪಾತ್ರಗಳಿಗೆ ನಾನು ಪೂರಕನಾಗಿ ಅದೇ ಪೃಥ್ವಿರಾಜ ಕವತಾರ್ ಅವರು ಅವರೇ ಕರೆದದ್ದು ಅಲ್ಲಿ ಸಹ. ಅವರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ದದ್ದು ನಾವೆಲ್ಲ ಅವರಿಗೆ ಗುರುಗಳು ಅವರೇ. ನಮ್ದು ಯಾರು ಹೆಡ್ ಮಾಸ್ಟರ್ ಅಂತ ಹೇಳಿದ್ದೇನೆ, ಅವರೇ ಗುರುಗಳು ಅವರಿಗೆ ಸಹ, ನನಗೂ ಅವರೇ ಗುರುಗಳು. ಆದರೆ ಇವರು ನಮ್ಮನ್ನು ಒಡನಾಟ ಮಾಡಿ ಅದಕ್ಕೆ ನಮಗೆಲ್ಲ ಕಲಿಸಿ ಕೆಲವೊಮ್ಮೆ ತಪ್ಪುಗಳನ್ನು ತಿದ್ದಿ ತೀಡಿ ಸರಿ ಮಾಡಿದವರು ಅವರು. ಶನಿ ಪೂಜೆಯಲ್ಲಿ ಒಬ್ಬರು ಗೋಪಾಲ್ ಮಾಸ್ಟರ್ ಅಂತ ಹೇಳಿದರು ಅವರು. ಹಾಗೆ ನಾನು ಶನಿ ಪೂಜೆಗೆಲ್ಲ ಹೋಗುವಾಗ, ನಾನೊಂದು 10ನೇ ತರಗತಿಯಲ್ಲಿರುವಾಗ ಶನಿ ಪೂಜೆಗೆ ಹೋಗ್ತಾ ಇದ್ದೆ. ನಾನು ಬರೀ ಮಂಟಪ ಕಟ್ಟಲಿಕ್ಕೆ ಮತ್ತೆ ಹಾರ್ಮೋನಿ ಬಾರಿಸಲಿಕ್ಕೆ ಮಾತ್ರ, ಮತ್ತೆ ಒಂದು ಚಂದ್ರಗ್ರಹದ ಬಗ್ಗೆ ಹೇಳುವಂತ, ಮತ್ತೆ ಏನು ಗೊತ್ತಿರಲಿಲ್ಲ ನನಗೆ. ಅವರು ಮರುದಿವಸ ಒಂದೇ ಜೀಪಲ್ಲಿ ಬರೋದು, ಗಾಡಿ ಬೇರೆ ಇಲ್ಲ ನಮ್ಮ ಹತ್ರ ಯಾರ ಹತ್ರ ಸಹ. ಅವ್ರು ಬರುವಾಗ ಹೇಳೋದು, ಅಣ್ಣ ಹೀಗೆ ಮಾಡಬೇಕು ಅಂತೇಳಿ, ತುಳುವಿನಲ್ಲೆಲ್ಲ ಹತ್ತಿರ ಕರೆದು ಹೀಗೆ ಮಾಡು ಚಂದ ಆಗ್ತದೆ. ಮುಂದಿನ ದಿನಗಳಲ್ಲಿ ನನ್ನನ್ನು ಅದರಲ್ಲಿ ಸೇರಿಸಿಕೊಂಡ್ರು ಅವರ ತಂಡಕ್ಕೆಲ್ಲ. ಬದಲಾವಣೆ ಬಂದಾಗ ನಾವು ಅನಿವಾರ್ಯವಾಗಿ ಮತ್ತೊಬ್ಬರ ಹತ್ರ ಕೇಳಬೇಕು, ಕೇಳಿಯೇ ಮಾಡಿಕೊಂಡು ಹೋದದ್ದು. ಅದೇ ಮುನ್ಕೂರು ಮೇಳಕ್ಕೆ ನಾನು ಹೋಗುವಾಗ ತುಳು ಪ್ರಸಂಗಕ್ಕೆ ನನಗೆ ಎಂಥದಂತೇಳಿ ಗೊತ್ತಿಲ್ಲ. ಆಗ ನಾನು ಕೇಳಿಕೊಂಡದ್ದು ಮೋಹನ್ ಕವತಾರ್ ಅಂತ ಹೇಳಿದ್ದಾರೆ. ಎಲ್ಲರವರನ್ನು ನಿಷ್ಪ್ರಯೋಜಕ, ಯಾವುದಕ್ಕೂ ಆಗದವ ಅಂತ ಹೇಳೋದು. ಚೌಕಿಯಲ್ಲಿ ಮಾತಾಡ್ತಾರೆ ಅವರು ಎಷ್ಟು ಬೇಕಾದರೂ, ರಂಗದಲ್ಲಿ ಕಡಿಮೆ ಮಾತಾಡೋದು. ಆದರೆ ನನಗೆ ತುಳು ಪ್ರಸಂಗದ ನಡೆಯನ್ನು ಕಳಿಸಿಕೊಟ್ಟದವ. ನಮ್ಮ ಒಟ್ಟಿಗೆ ಇದ್ದ ನಾವು ಶಾಲಾ ದಿನಗಳಲ್ಲಿ ಒಟ್ಟಿಗಿದ್ದವು. ಮಾಹಿತಿ ಉಂಟು, ಆದರೆ ರಂಗಕ್ಕೆ ಆಗುದಿಲ್ಲ, ಮಾತಾಡುವುದಿಲ್ಲ. ಚೌಕಿಯಲ್ಲೆಲ್ಲ ಹೇಳಿಕೊಟ್ಟಿದ್ದಾರೆ. ಅವರಿರ್ಬೋದು, ರಾಮಚಂದ್ರ ಮುಕ್ಕ ಈಗ ಕಟೀಲ್ ಮೇಳದಲ್ಲಿದ್ದಾರೆ ಅವರು, ಮುನ್ಕೂರು ಕರುಣಕರ್ ಅಂತೇಳಿ, ಅವರೆಲ್ಲ ತುಳು ಪ್ರಸಂಗದಲ್ಲಿ ಎತ್ತಿದ ಕೈ ಅನುಭವ ಇರುವವರು. ಅಶೋಕ್ ಕೊಳೆಕಾಡಿ ಡೆತ್ ಆದರು ಅವರು ಸಹ. ಅವರ ಹತ್ರ ನಾನು ತುಳು ಪ್ರಸಂಗದ ಮಾಹಿತಿಗಳನ್ನು ಕೇಳಿ ವಿಲನ್ ಒಟ್ಟಿಗೆ ಹೇಗೆ ಹೋಗಬೇಕು ಎನ್ನುವಂಥ ನಡೆ. ಅವರು ಚಂದ್ರಮಂಡಲ ಇರ್ಬೋದು, ಮತ್ತು ಚಿದಾನಂದ ಅಂತೇಳಿ ಅವರು ಡೆತ್ ಆದರು, ಅವರೊಟ್ಟಿಗೆಲ್ಲ ಕೇಳಿ ಮತ್ತೆ ರಂಗ ಪ್ರವೇಶ ಮಾಡಿದ್ದು. ತುಳು ಪ್ರಸಂಗದಷ್ಟು ನನಗೆ ಗಟ್ಟಿತನ ಇರಲಿಲ್ಲ ಹಿಂದೆ. ಓಕೆ ಸರ್. ಸೊ ನೀವಾಗಲೇ ಹೇಳಿದ್ರೆ ನನಗೆ ತುಳುವಿನ ಬಗ್ಗೆ ಅದಷ್ಟು ನಡೆ ಇರಲಿಲ್ಲ ಅಂತ ಹೇಳಿ. ನೀವು ಮೂಲತಃ ತುಳುವರಾಗಿದ್ದು ಕೂಡ ನಿಮಗೆ ತುಳುವಿನ ಬಗ್ಗೆ ಅದಷ್ಟು ನಡೆ ಯಾಕೆ ಇರಲಿಲ್ಲ ಸರ್? ಅಂದರೆ ನಾವು
ಕನ್ನಡ ಪೌರಾಣಿಕ ಪ್ರಸಂಗಗಳನ್ನೇ ಮಾಡ್ತಾ ಇದ್ದದ್ದು ಹೆಚ್ಚಾಗಿ. ತುಳುವಿನಲ್ಲಿ ಬರುವಾಗ ತುಳುವಿನ ನಡೆಗಳು ನಮಗೆ ಸಿಗುವುದಿಲ್ಲ ಎಲ್ಲಿ ಸಹ. ಪ್ರಸಂಗದ ಒಳಗೆ ಹೋದ್ರೆ ಮಾತ್ರ. ಪುರಾಣದಾದ್ರೆ ಕತೆ ಗೊತ್ತಿರ್ತದೆ ಹೀಗೆ ಅಂತೇಳಿ ಯಾವ ಆಧಾರಗಳಿರ್ತದೆ. ತುಳುವಿನ ಪ್ರಸಂಗಗಳಿಗೆ ಆಧಾರ ಯಾರು ಕೃತಿಯನ್ನು ರಚನೆ ಮಾಡ್ತಾನೆ ಅವನಿಗೆ ಮಾತ್ರ ಆಧಾರವಾಗಿ ಇರುವಂಥದ್ದು. ಒಂದು ಅವರ ಹತ್ರ ಕೇಳಬೇಕು, ಇಲ್ಲದಿದ್ದರೆ ಅದನ್ನು ಮಾಡಿದವರ ಹತ್ರ ಕೇಳಬೇಕು. ಹಾಗಾಗಿ ಆ ನಡೆಯನ್ನು ನಾನು ಬೇರೆಯವರ ಹತ್ರವೇ ಕೇಳಿ ಮಾಡ್ತಾ ಇದ್ದದ್ದು. ಅನುಭವ ಇರಲಿಲ್ಲ ನನಗೆ ತುಳುವಿನ ಬಗ್ಗೆ. ಈಗ ಜಾಸ್ತಿಯಾಗಿ ತುಳುವಲ್ಲಿ ಇರುವಂಥದ್ದು. ತುಳುವಲ್ಲೇ ಇರುವಂಥದ್ದು. ಓಕೆ ಸರ್, ಈಗ ಪ್ರಸಂಗಗಳು ಅಂತ ಹೇಳಿ ತುಂಬಾ ಹೇಳಿದ್ರಿ. ನೀವು ಯಾವುದೆಲ್ಲ ಮೇಳಗಳಲ್ಲಿ ನೀವು ಅಭಿನಯ ಮಾಡಿದ್ರಿ ಸರ್? ನಾನು ಸುರುವಿಗೆ ಸುರತ್ಕಲ್ ಮೇಳ, ದಿಲೀಪ್ ಸುವರ್ಣರ್ ಇರುವಾಗ ಸದಾಶಿವ ಮಹಾಗಣಪತಿ ಮೇಳ ಅಂತೇಳಿ ಅದರಲ್ಲಿ ಇದ್ದೆ. ಬಳಿಕ ನಾನು ಬಪ್ಪನಾಡು ಮೇಳಗಳಲ್ಲಿ ಸೇರಿದೆ, ದಿವಂಗತ ಅಶೋಕ್ ಕೊಲೆಕಾಡಿ ಅವರು ಇರುವಾಗ. ಆ ಬಳಿಕ ಮತ್ತೆ ಸ್ವಲ್ಪ ಒಂದು ಕೆಲವು ದಿನಗಳಲ್ಲಿ ಸಸಿತ್ಲ್ ಮೇಳವನ್ನು ಸಹ ನಾನು ಹೋಗಿದ್ದೆ. ನಮ್ಮ ಹಾಸ್ಯಕರು ಧರ್ಮಸ್ಥಳ ಮೇಳಕ್ಕೆ ಹೋದಾಗ ತುಂಬೆಯವರು, ಅದಕ್ಕೆ ಹಾಸ್ಯಕ್ಕೆ ಹೋಗಿದೆ. ಆ ಬಳಿಕ ಮುನ್ಕೂರು ಮೇಳ ಆದಮೇಲೆ ಬೆಂಕಿನಾಥೇಶ್ವರ ಮೇಳ ಪ್ರಾರಂಭ ಆಗುವಾಗ ಅದರಲ್ಲಿ ನಾನಿದ್ದೆ. ಸುಂಕದಗಟ್ಟೆ ಮೇಳಕ್ಕೆ ಕಳೆದ ಬಾರಿ ಸಹ ನಾನು ಅತಿಥಿ ಕಲಾವಿದನಾಗಿ ಕೆಲವೊಂದು ಪ್ರಸಂಗಗಳಿಗೆ, ಈ ಕೊರ್ದಬ್ಬಾರಗ ಎನ್ನುವಂಥ ಪ್ರಸಂಗಗಳಿಗೆ, ಅದರಲ್ಲಿ ಕೆಲವೊಂದು ಗೊಂದಲಗಳಿತ್ತು ಹಿಂದೆ. ಕೊರ್ದಬ್ಬಾರಗ ಪ್ರಸಂಗದಲ್ಲಿ ಕೆಲವು ಸನ್ನಿವೇಶಗಳು ತಪ್ಪು ಎನ್ನುವಂಥದ್ದು ಗೊತ್ತಾಗಿ ಅದನ್ನು ಕೆಲವರು ನಿಲ್ಲಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ನನ್ನನ್ನು ಕರೆದು ಆ ಕೊರ್ದಬ್ಬು ಪಾತ್ರವನ್ನು ನಾನು ಮಾಡ್ತಾ ಇದ್ದೆ. ಅದು ತಪ್ಪುಗಳನ್ನು ನಾನು ಸರಿಪಡಿಸ್ತಾ ಮಾತಾಡ್ತಾ ಇದ್ದೆ. ಕೊರ್ದಬ್ಬಾರಗ ಪ್ರಸಂಗದಲ್ಲಿ ಕೊರ್ದಬ್ಬು ಮತ್ತು ತನ್ನಿಮಾಣಿಗರ ಪಾತ್ರ ಹಿಂದಿನ ಕಾಲದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ರೀತಿ ಇತ್ತು. ಮೇಲೆ ಬಂದ ತಕ್ಷಣ ಆಕೆಯನ್ನು ನೋಡಿ ಮನಸಾರೆ ಆಕೆಯನ್ನು ಹೊಗಳಿ ಆ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಬೇಕು ಎನ್ನುವಂಥ ಕಾರಣಕ್ಕಾಗಿ ಎಲ್ಲಿಯೂ ನಮ್ಮ ಪಾರ್ಧಾನ ಆಧಾರಿತವಾಗಿ ಅಥವಾ ನಮಗೆ ನೋಡುವಾಗ ಜನಪದೀಯವಾಗಿ ಅವರು ತಂಗಿ ಎನ್ನುವಂಥ ಭಾವನೆಯಿಂದ ನೋಡುವಂಥದ್ದು ಕೊರ್ದಬ್ಬು. ಆದರೆ ಈ ಪ್ರಸಂಗದಲ್ಲಿ ಬದಲಾವಣೆ ಆಗಿತ್ತು. ಅದೆಲ್ಲ ಜನರು ಮತ್ತೆ ಆಗಿನ ಕಾಲದಲ್ಲಿ ಅದನ್ನು ಯಾರು ಮಾಡಲಿಲ್ಲ, ಒಬ್ಜೆಕ್ಷನ್ ಮಾಡಲಿಲ್ಲ. ಈ ಕಾಲಘಟ್ಟದಲ್ಲಿ ಅದನ್ನೆಲ್ಲ ಸರಿಯಾಗಿ ನೋಡ್ತಾರೆ. ಹೌದು ಹೌದು, ದೃಶ್ಯ ಮಾಧ್ಯಮಗಳು ಹೆಚ್ಚು ಉಂಟು, ಹಾಗೆ ಸರಿ ನೋಡ್ತಾರೆ, ಅಂಥದ್ದನ್ನು ನಿಲ್ಲಿಸ್ತಾರೆ. ಹಾಗಾಗಿ ಸುಂಕದಗಟ್ಟೆ ಮೇಳದವರು ಹೆಚ್ಚಾಗಿ ಕೊರ್ದಬ್ಬಾರಗ ಪ್ರಸಂಗ ಇದ್ರೆ ನನ್ನನ್ನೇ ಕರೆಯುತ್ತಾ ಇದ್ರು. ಸನ್ನಿವೇಶಗಳನ್ನು ಹೇಗೆ ಹೇಳ್ಬೋದು ಎನ್ನುವಂಥ, ನಿನ್ನೊಟ್ಟಿಗೆ ಬೋಡಿಯಾ ಅಂತ ಹೇಳುವಂಥದ್ದು ಕೊರ್ದಬ್ಬು, ಈ ಅಂಕ ಬೋರ್ಡು, ಆಗ ಅದನ್ನು ಸರಿ ಮಾಡೋದು. ಈ ಅಂಕ ಬೋರ್ಡು ಯಾವ ರೀತಿ ಅಂತ ಹೇಳಿದರೆ, ನೀನು ತಂಗಿಯಾಗಿ ನನಗೆ ಬೇಕು. ಹಾಗೆ ಅದನ್ನು ಬದಲಾವಣೆ ಮಾಡಿ ಅದಕ್ಕೆ ಕಥೆಯನ್ನು ಹೇಳುವಂಥದ್ದು. ಕೊಡಂಗಿ ಬಣ್ಣಾರರ ಕತೆ, ಸಿರಿಗೊಂಡೆಯ ಕತೆ, ಅವರು ಹೇಗೆ ಇದ್ರು ತಂಗಿ ಮತ್ತು ಅಣ್ಣ, ಆ ನೆನಪು ನನ್ನ ಬಾಲ್ಯದ ಜೀವನವನ್ನು ನನಗೆ ತಂಗಿ ಬೇಕಂತೇಳಿ ನಾನು ಎಣಿಸಿದ್ದೆ, ಈಗ ನೀನು ಸಿಕ್ಕಿದ್ದೆ ನನಗೆ ತಂಗಿಯಾಗಿ ಬಾ. ಆ ಕತೆಗಳನ್ನು ಪೂರ್ಣಿಸುವಂಥದ್ದು. ಎಲ್ಲಿಯೂ ಕತೆ ಆಭಾಸ ಆಗಬಾರ್ದು, ಮತ್ತು ಯಾವುದೇ ಒಂದು ಜನಾಂಗಕ್ಕೆ ಅದರಿಂದ ತಪ್ಪು ಮಾಹಿತಿ ಹೋಗಬಾರ್ದು, ಅವರಿಗೆ ಬೇಸರವಾಗಬಾರ್ದು. ಹಾಗಾಗಿ ಅದನ್ನು ಸರಿಪಡಿಸ್ತಾ ಇದ್ದೇನೆ. ಈಗ ದೈವದ ವಿಚಾರದಲ್ಲಿ ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಮತ್ತೆ ಈ ದೃಶ್ಯ ಮಾಧ್ಯಮಗಳು ನಮಗೆ ಬಂದ ಮೇಲೆ ಕಲಾವಿದರನ್ನು ಒಂದು ಯಕ್ಷಗಾನ ಕಲೆಯನ್ನು ಮತ್ತೊಂದು ದೈವಾರಾಧನೆಯ ನಾವು ಕೆಲಸವನ್ನ ಮಾಡುವಾಗ ಜಾಗರೂಕತೆಯಿಂದ ಮಾಡಬೇಕು. ಎಲ್ಲಿಯೂ ತಪ್ಪಿ ಬೀಳಬಾರದು. ಸೆರೆ ಇಟ್ಟು ನಾಳೆ ಯಾವುದು ಬೇಕಾದದ್ದನ್ನು ಹಾಕುದಿಲ್ಲ, ಯಾವುದು ತಪ್ಪಿದೆ ಅದನ್ನು ಹಾಕ್ತಾರೆ. ಜಾಗ್ರತೆಯಿಂದ ನಾವು ವ್ಯವಹರಿಸುವುದು ಉತ್ತಮ. ಒಂದೆರಡು ಕಡೆಯಲ್ಲಿ ನಂಗೆ ಸಹ ಆಗಿದೆ. ತುಳು ಪ್ರಸಂಗದಲ್ಲಿ ನಾನು ಅದರಲ್ಲಿ ಉಂಟು ಭೂತನು ನಮ್ಮ ನಕಲು ಅಂತೇಳಿ ಅದರಲ್ಲಿ ಪದ್ಯಕ್ಕೆ ಅರ್ಥ ಹೇಳಿದ್ದೇನೆ. ಭೂತನು ನಂಬಾರ್ದು, ತಪ್ಪು, ಅದಕ್ಕೆ ಹಾಗೆ ಹೀಗೆ ಅಂತೇಳಿ ಬೈಗಳು ಉಂಟು. ಒಬ್ಬರು ಬಂದು ಚೌಕಿಯಲ್ಲಿ ಕೇಳಿದ್ರಂತೆ, ಅವರು ಎಂಥದ್ದು ದೈವಕ್ಕೆಲ್ಲ ಬೈಯುವಂಥದ್ದು, ಹಾಗೆ ಬೈಬೋದಾ ಅಂಥೇಳಿ. ಪದ್ಯದ ಅರ್ಥವೇ ಅದು. ಆಮೇಲೆ ಬಂದು ನಾನು ಹೇಳಿದೆ, ನನ್ನ ಹತ್ರ ಕೇಳಿದೆ, ನೋಡಿ ಇದು ಇಷ್ಟು ಬೈದಿದ್ದೇನಲ್ಲ, ಮುಂದಿನ ದೃಶ್ಯಗಳನ್ನು ನೋಡಿ. ಬೈದ ಕಾರಣಕ್ಕಾಗಿ ಅವನ ಹೆಂಡತಿಗೆ ಹುಚ್ಚಿಡುವಂಥದ್ದು ಉಂಟು. ಅದು ಮತ್ತೆ ಇವ ತಪ್ಪು ಕೇಳಲಿಕ್ಕೆ ಉಂಟು. ಪೂರ್ಣವಾಗಿ ನೋಡುವುದಿಲ್ಲ, ಅಷ್ಟನ್ನು ನೋಡಿ ಅದನ್ನೇ ವಾಟ್ಸಪ್ಗಳಲ್ಲಿ ಹಾಕ್ತಾರೆ. ಅದು ನಾವು ಸರಿಯಾಗಿ ನೋಡಿದೇ ಇದ್ರೆ ಗೊತ್ತಾಗ್ತದೆ ಎಂತ ಅದರ ಅರ್ಥ ಅಂತ. ಅದನ್ನು ಸರಿ ನೋಡಬೇಕೆಲ್ಲರೂ. ಒಮ್ಮೆಲೆ ನಾವು ದೃಶ್ಯಗಳನ್ನು ಸೆರೆ ಇಟ್ಟು ಹಾಕುವಂಥದ್ದಲ್ಲ. ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನ ಗಮನಿಸುವಾಗ ಮಾತ್ರ ಸರಿಯಾದ ಮಾಹಿತಿ ಗೊತ್ತು. ನಾನು ಬರೆದ ಪ್ರಸಂಗ ಇರ್ಬೋದು, ಕೊರ್ದಬ್ಬಾರಗ ತಪ್ಪು ಉಂಟಂತೇಳಿ ಎಣಿಸಿ ನಾನು ದೈವರಾಜ ಬಬ್ಬುಸ್ವಾಮಿ ಅಂತೇಳಿ ಪ್ರಸಂಗವನ್ನು ರಚನೆ ಮಾಡಿದ್ದೆ. ಪೂರ್ಣ ಪಾರ್ಧಾನ ಆಧಾರಿತವಾಗಿ ಮತ್ತು ಬೈದ ಆಧಾರಿತವಾಗಿ ಮಾಡಿದ್ದು. ಅದನ್ನು ನಾವೊಂದು ಉಡುಪಿಯ ಸಮೀಪ ಆಟ ಮಾಡುವಾಗ ಅದರಲ್ಲೂ ಒಬ್ಬರು ಬಂದು ನಮ್ಮಲ್ಲಿ ಲಾಯರ್ ಇದ್ದಾರೆ, ರಮಣಾಚಾರ್ಯ ಅಂತೇಳಿ. ನಾನು ರಂಗಸ್ಥಳದಲ್ಲಿದ್ದೆ. ಅವರ ಹತ್ರ ಕೇಳಿದ್ರಂತೆ, ಅದೆಂಥದ್ದು ಎರಡೆರಡು ಕಂಬೆರಲು ಬರುದು,
ನಮ್ಮದ್ರಲ್ಲಿರೋದು ಒಂದು ಕಮ್ಮಿ ಇರಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೇಳಿ ನನಗೆ ಗೊತ್ತಿಲ್ಲ, ರಂಗಸ್ಥಳದಿದ್ದಲ್ಲ ಇದ್ದಾರೆ, ಅವರ ಹತ್ರ ಕೇಳಿ ಅಂತೇಳಿ. ನಾನು ಬರ್ಬೇಕಾದ್ರೆ ಹೇಳಿದರು ಹೀಗೀಗೆ ಅಂತೇಳಿ. ನಾನು ಹೇಳಿದೆ ಬೆಳಗ್ಗಿನವರೆಗೆ ನೀವು ಕಥೆಯನ್ನು ನೋಡಿ ಮತ್ತೊಬ್ಬ ಏನಾಗ್ತಾನೆ ಅಂತೇಳಿ, ಒಬ್ಬ ಉಳಿತಾನೆ ಮತ್ತೊಬ್ಬ ಏನಾಗ್ತಾನೆ ಅಂತ ಹೇಳಿ, ತಪ್ಪಿದರೆ ನನ್ನ ಹತ್ರ ಬಂದು ಕೇಳಿ ಅಂತೇಳಿ. ಮತ್ತೆ ಅವರು ಬರಲೇ ಇಲ್ಲ. ಹಾಗೆ ನಮಗೆ ಅದರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನೊಬ್ಬ ನಾವು ಬರೆದದ್ದಾಗಲಿ ನಾವು ಅಭಿನಯಿಸುವಂಥ ಪಾತ್ರದ ಬಗ್ಗೆ ನಮಗೆ ಪೂರ್ಣವಾಗಿ ಗೊತ್ತಿದ್ರೆ ಮತ್ತೊಬ್ಬ ಯಾವ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರಿಸುವುದಕ್ಕೆ ಆಗ್ತದೆ. ಮತ್ತೆ ದೈವದ್ದಾಗಲಿ ಪುರಾಣದ್ದಾಗಲಿ ಸರಿಯಾಗಿ ಜನರಿಗೆ ಮಾಹಿತಿಯನ್ನು ನಾವು ನೀಡಬೇಕು. ಇಲ್ಲಿಯೂ ತಪ್ಪಿ ನೀಡಿದರೆ ನಾಳೆ ಅದೇ ಅಂತೇಳಿ ಎನಿಸಿಕೊಡುತ್ತಾರೆ. ಅದಾಗಬಾರ್ದು. ಕೆಲವರಿಗೆ ಅರ್ಧಂಬರ್ಧ ಮಾಹಿತಿ ಗೊತ್ತಿದ್ದು ಅದನ್ನೇ ಹೇಳ್ತಾರೆ. ಅದಷ್ಟು ವಿಚಾರ ದೇವಾರಾಧನೆ ಇದರಲ್ಲಿ ತುಂಬಾ ಉಂಟದು, ಹಾಗೆ ಆದದ್ದು. ಅದನ್ನು ನಾವು ಇನ್ನು ಈಗ ಸರಿಪಡಿಸ್ತಾ ಇದ್ದೇವೆ. ನಾನು ಅದರಲ್ಲಿ ಸಹ ಒಂದು 20 ವರ್ಷದಿಂದ ತೊಡಗಿಸಿಕೊಂಡು ದೈವದ ಮದಿಪಿಗೆ ಹೋಗುವುದರಿಂದ ಅದನ್ನು ಸಹ ಆದಷ್ಟು ಸರಿಪಡಿಸ್ತಾ ಇದ್ದೇವೆ. ಅಲ್ಲಿ ವೈದೀಕರಣ ಆಗ್ತದೆ ಅದರ ಬಗ್ಗೆ ಎಲ್ಲ. ಓಕೆ ಸರ್, ನೀವು ಈಗಲೇ ಹೇಳಿದ್ರಿ ದೈವದ ವಿಚಾರದಲ್ಲಿ 20 ವರ್ಷಗಳಿಂದ ತೊಡಗಿಸಿಕೊಳ್ತಾ ಇದ್ದಾನೆ ಅಂತ. ಹೌದು, ನಮಗೂ ಕೂಡ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಪಾರ್ದನ ಹೇಳುವಂತಹ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದಾರೆ. ಇದು ಯಾತಕ್ಕಾಗಿ ನೀವು ತೊಡಗಿಸಿಕೊಂಡ? ಮಾವ ಹೇಳ್ತಾ ಇದ್ರು, ಅವರಿಗೊಂದು ಬರಲಿಕ್ಕೆ ಆಗಲಿಲ್ಲ ಅನಿವಾರ್ಯ ಕಾರಣಕ್ಕಾಗಿ. ಅಲ್ಲಿ ಎಲ್ಲರ ಸಿದ್ಧತೆ ಆಗಿತ್ತು ಅಲ್ಲಿ ದೇವಸ್ಥಾನದಲ್ಲಿ. ನಾನು ಕೆಲಸಕ್ಕೆ ಹೋಗಿದ್ದೆ. ನನಗೇನೋ ಅಲ್ಲಿ ಮನಸ್ಸಿಗೆ ಬಂತು ಹೋಗು ಅಂತೇಳಿ. ನಮ್ಮೊಬ್ಬರು ಪಂಪ್ ಆಪರೇಟರ್ ಇದ್ರು ಯತೀಶ್ ಅಂತೇಳಿ, ಅವ್ರು ನನ್ನನ್ನು ಕರ್ಕೊಂಡು ಹೋದರು. ಹೋಗುವಾಗೆಲ್ಲ ಜನ ಸೇರಿದ್ದಾರೆ. ಇಲ್ಲಿ ಪಾರಿ ಹೇಳಲಿಕ್ಕೆ ಜನ ಇಲ್ಲ. ಮಾವ ಬರಲಿಲ್ಲ, ಅವ್ರು ತುಂಬ ವಯಸ್ಸಾದವರು, 90 ವರ್ಷ ಆಗಿದ್ದು. ಆಗ ನನ್ನ ಭಾವ ಅಲ್ಲಿ ಹತ್ರ ಇದ್ದರು. ನೀನೇ ಬಾ ಅಂತೇಳಿ ನನ್ನ ಸ್ನಾನ ಎಲ್ಲ ಮಾಡಿಸಿದ್ರು. ಅಲ್ಲೇ ಒಂದು ಹೊಸ ಬಟ್ಟೆ ಕೊಟ್ಟರು, ಕರ್ಕೊಂಡೋಗಿ ಪ್ರಾರಂಭಿಸಿದ್ರು. ಮುಗಿದ ನಂತರ ನನ್ನ ಮಾವ ಬಂದರು. ಅವರು ದೂರದಿಂದ ಬರಬೇಕು, ಅವರಿಗೆ ನಡಲಿಕ್ಕೆ ಆಗಲಿಲ್ಲ, ನಡೀಲಿಕ್ಕೆಲ್ಲ ಬರ್ತಿರಲಿಲ್ಲ ಸರಿ. ಮತ್ತೆ ಬಂದು ಹೇಳಿದರು, ಅವರೇ ಹೇಳಿದರು, ಇನ್ನು ನೀನೇ ಮಾಡು, ನನಗೆಲ್ಲ ಆಗೋದಿಲ್ಲ ಅಂತೇಳಿ. ಆಮೇಲೆ ನಾನು ಮೊದಲಿಂದಲೂ ಗೊತ್ತಿತ್ತ ವಿಚಾರ? ಅವರು ಕಲಿಸ್ತಾ ಇದ್ರು ನನಗೆ, ಮಾವ ಕಲಿಸ್ತಾ ಇದ್ರು. ಅವ್ರು ಮಾತ್ರ ಬರೀಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಹೇಳುವಂಥದ್ದು ಮನಸ್ಸಲ್ಲಿ ಇಟ್ಟು ಕೇಳಿದರೆ ಸಾಕು. ಬರೆದು ಕಲಿಯುವಂಥದ್ದು ಭಾರಿ ಆಗೋದಿಲ್ಲ. ಅದು ನೀನು ಬಾಯಿಪಾಠ ಮಾಡಿದ್ದು ಯಾವತ್ತು ಸ್ವಲ್ಪ ಆಚೆ ಈಚೆ ಆದರೆ ಹೋಗ್ತದೆ. ಅದು ನೀನು ಮನಸ್ಸಿನಲ್ಲಿ ಇಡು, ಕಥೆಗಳನ್ನು ಸರಿಯಾಗಿ ಕೇಳಿ. ಪಾರ್ದನೆಲ್ಲ ಹೇಳ್ತಾ ಇದ್ರು ಅವರು, ಹೀಗೆ ಈ ದೈವದ್ದು ಹೀಗೆ ಪಾರ್ದನಗಳು ಹೀಗೆ ಬರ್ತದೆ ಅಂತ. ಹಾಗೆ ನಾನು ಹಾಗಾಗಿ ಈ ಪ್ರಸಂಗಗಳನ್ನು ಬರೆದೆ. ದೇವರಾಜ ಬಬ್ಬುಸ್ವಾಮಿ ಎನ್ನುವಂಥದ್ದು ಪೂರ್ಣವಾಗಿ ಪಾರ್ದನಾಧಾರಿತವಾಗಿ ಮತ್ತು ಎಲ್ಲಿಯೂ ತಪ್ಪು ಸಿಗದ ರೀತಿಯಲ್ಲಿ. ಇಲ್ಲದಿದ್ದರೆ ಅದಕ್ಕೆ ಪ್ರಶ್ನೆಗಳು ಇಷ್ಟರವರೆಗೆ ಬರ್ತಾ ಇತ್ತು. ಎಲ್ಲಿಯೂ ಪ್ರಶ್ನೆಗಳು ಬಾರದ ರೀತಿಯಲ್ಲಿ ಅದನ್ನು ನಾನು ಮಾಡಿದ್ದೀರಾ? ಓಕೆ ಸರ್, ಈಗ ಶನಿ ಮಹಾತ್ಮೆ ಅನ್ನುವಂತಹ ಪ್ರಸಂಗದ ಬಗ್ಗೆ ಹೇಳೋದಾದ್ರೆ ಅದರ ವಿಚಾರದ ಬಗ್ಗೆ. ಶನಿ ಮಹಾತ್ಮೆ ಅಂತ ಹೇಳಿದ್ರೆ, ನಾನು ಅದೇ 10ನೇ ತರಗತಿಯಿಂದ ಹಿಡಿದು ನಾನು ಮೊದಲಿಗೆ ಮಾಡ್ತಾ ಇದ್ದದ್ದು ಚಂದ್ರನ ಪಾತ್ರ. ಬರೀ ಒಂದು ಚಂದ್ರ ಮಾಡಿದರೆ ಆಯಿತು, ಒಂದು 3 ಗೆರೆಯ ಅರ್ಥ ಅಷ್ಟೇ, ಮತ್ತಿಲ್ಲ. ಮತ್ತೆ 6 ಮಣಿ ಬರ್ಸುತ್ತೆ. ಈಗ ನಾನು ಶನಿ ಮಹಾತ್ಮೆ ಎಲ್ಲಾ ಪಾತ್ರಗಳನ್ನು ಮಾಡಿದ ಅನುಭವ ಉಂಟು. ಈಗ ಮಾಡಿದ್ದೇನೆ. ವಿಕ್ರಮ ಇರ್ಬೋದು, ಶನಿ ಮಾಡಿದ್ದೇನೆ, ಆಲೋಲಿಕೆ, ಪದ್ಮಾವತಿ, ಸುಶೀಲೆ, ಚಂದ್ರಸೇನ. ಮತ್ತು ನಮ್ಮ ಒಂದು ತಂಡದ ವಿಶೇಷತೆ ಅಂತ ಹೇಳಿದರೆ ಶನಿ ಪೂಜೆ ತಾಳಮದ್ದಳೆದ್ದು ಯಾವುದೇ ಪಾತ್ರವನ್ನು ಬಿಡುವುದಿಲ್ಲ ನಾವು. ಈಗ ಬೇರೆ ಬೇರೆ ತಂಡಗಳಿವೆ, ಪಾತ್ರಗಳನ್ನು ಬಿಟ್ಟು ಒಮ್ಮೆ ಬಂದ ಪಾತ್ರ ಮತ್ತೊಮ್ಮೆ ಬರುವುದೇ ಇಲ್ಲ. ನಮ್ಮದಾಗಿಲ್ಲ, ಪೂರ್ಣ ಆಗಬೇಕು. ಯಾಕಂತ ಹೇಳಿದರೆ ಮಾಡಿಸುವ ಒಮ್ಮೆ ಮಾಡಿಸುವುದು ಜೀವನದಲ್ಲಿ. ಕೆಲವರು ನಾವು ಹಣ ತೆಕ್ಕೊಂಡು ಅರ್ಧ ಮಾಡಿದರೆ ಅದರ ಫಲ ಅವರಿಗೆ ಸಿಗುವುದಿಲ್ಲ, ನಮಗೂ ಇಲ್ಲ ಅದರದ್ದು ಫಲ. ಅದು ಅಲ್ಲಿ ಕೊಟ್ಟದ್ದು ಮತ್ತೊಂದು ಎಲ್ಲಿಗೆ ಹೋಗ್ತದೆ. ನಾವು ಮಾಡುವಂಥದ್ದು ಪೂರ್ಣ ಆಗಬೇಕೆನ್ನುವಂಥ ದೃಷ್ಟಿಯಿಂದ ನಾವು ಪೂರ್ಣವಾಗಿ ಮಾಡುವಂಥದ್ದು. ನನ್ನ ಜೀವನದಲ್ಲಿ ಇಷ್ಟರವರೆಗೆ ಎಷ್ಟು ಶನಿ ಪೂಜೆ ಮಾಡಿದೆ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ. ಅಷ್ಟು ನಾವು ಈಚೆ ಕಡೆ ಸಹ ಮಾಡ್ತೇವೆ. ಈಗ ತುಂಬ ಮಂಡಳಿಗಳಿವೆ. ನಾವಿರುವಾಗ ಮಂಡಳಿಗಳು ಇರಲಿಲ್ಲ. ಒಂದು ಪಡಪಣಮೂರು ಮಂಡಳಿ ಇತ್ತು, ಮತ್ತೊಂದು ಬಪ್ಪನಾಡು ಮಂಡಳಿ ಅಂತೇಳಿ 2 ಮಂಡಳಿ ಮಾತ್ರ ಇತ್ತು. ಆಮೇಲೆ ಆಚೆ ಇತ್ತು ಬಡಗಲ್ಲಿ ತುಂಬ ಶನಿ ಪೂಜೆ ಮಂಡಳಿಗಳಿತ್ತು. ಪಡುಬಿದ್ರಿಯಲ್ಲಿತ್ತು, ಯರ್ಮಾಳಲ್ಲಿತ್ತು, ಕಾಪಲ್ಲಿತ್ತು, ಕಾಪು ಪುಳಿಪೆಲ್ಲ. ಈಗ ಏನಾಗಿದೆ, ಇದು ವ್ಯವಹಾರ ದೃಷ್ಟಿಯಿಂದ ಅಲ್ಲೆಲ್ಲಿ ಮಂಡಳಿಗಳಾಗಿದೆ. ಅದಕ್ಕೆ ದೇವಸ್ಥಾನ ಇಲ್ಲ, ಮೂಲ ದೇವಸ್ಥಾನಗಳಿಲ್ಲ. ಈಗ ನಾವು ಬಪ್ಪನಾಡಲ್ಲಿ ಮಾಡುವಾಗ ಬಪ್ಪನಾಡಿನ ಹೆಸರಲ್ಲಿ ಮಾಡ್ತಾ ಇದ್ದದ್ದು. ಪಡಬಡಂಬೂರಿನಲ್ಲಿ ಶನಿ ಮಂದಿರದ ಮೂಲಕ ಮಾಡ್ತಾ ಇದ್ರು. ಕಾಪು ಪೊಳಿಪುನವರು ಅಲ್ಲಿ ಶನಿ ಮಂದಿರದ ಮೂಲಕ. ಈಗ ಆಗಲ್ಲ. ನನಗೆ ಪರಿಚಯ ಉಂಟು ಕಲಾವಿದರದ್ದು, ನಾನು ಸಂಘಟನೆ ಮಾಡಿ ನಾನು ಮಾಡುವಂಥದ್ದು. ಹಾಗಾಗಿದೆ. ಅದು ವ್ಯವಹಾರದ ದೃಷ್ಟಿ ಹೆಚ್ಚಾಗಿದೆ ಈಗ. ಪೂಜೆಗಳು ವ್ಯವಹಾರದ ದೃಷ್ಟಿಯಲ್ಲಿ ಇರಬಾರ್ದು. ಮಾಡಿಸುವವನ ಮನದ ಇಚ್ಛೆಯನ್ನು ಈಡೇರಿಸುವುದಕ್ಕಿರುವಂಥದ್ದು ಪೂಜಾ ಮಾಧ್ಯಮಗಳು. ಹಾಗೆ ಇರಬೇಕು. ಮತ್ತು ಚಿನ್ಮಯದಾಸರ ಪ್ರತಿ ಆಗಬೇಕು.
ಕೆಲವರಿಗೆ ಚಿನ್ಮಯದಾಸರ ಪ್ರತಿಯ ಪದ್ಯ ಹೇಳಲಿಕ್ಕೆ ಕಷ್ಟ ಆಗ್ತದೆ ಭಾಗವತರಿಗೆ, ಅದು ಯತಿಗಾನ ಪ್ರಾಸಗಳು ಸರಿಯಾಗಿಲ್ಲ ಅಂತೇಳಿ. ಹಾಗಂತೇಳಿ ಬೇರೆ ಸೀತಾ ನದಿಯವರದ್ದು ಅಥವಾ ಬೇರೆಯವರದ್ದು ಅದು ಸರಿಯಲ್ಲ. ಪೂಜಾರ್ಹ ಯಾವುದು ಅಂತ ಹೇಳಿದ್ರೆ ಚಿನ್ಮಯದಾಸರದ್ದು, ಅದು ಆದಿಯಲ್ಲಿರುವಂಥ ಕೃತಿ ಅದು ಮಾತ್ರ. ಮಾಲಿಂಗ ಗುರುಗಳಿಂದ ಚಿನ್ಮಯದಾಸರಿಂದ ನಮಗೆ ಬಂದದ್ದು. ಅದಕ್ಕೆ ಪರಂಪರೆ ಉಂಟು. ಈ ಹೊಸ ಕೃತಿಗಳಿಗೆ ಪರಂಪರೆ ಇಲ್ಲ, ಆರಾಧನಾ ಪದ್ಧತಿಗಳು ಅಷ್ಟಿಲ್ಲ. ಇದಕ್ಕೆ ಆರಾಧನಾ ಪದ್ಧತಿಯಿಂದಾಗಿ ಅದು ಅರ್ಹ ಅಂತೇಳಿ ನಾನು ಭಾವಿಸಿಕೊಳ್ತೇನೆ. ಓಕೆ ಸರ್. ಈಗ ಯಕ್ಷಗಾನದಲ್ಲಿ ನೀವು 35 ವರ್ಷಗಳಿಂದ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ. ಈಗ ಬದಲಾವಣೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಸೊ 35 ವರ್ಷದಿಂದ ನೀವು ಯಕ್ಷರಂಗದಲ್ಲಿ ನೀವು ಕಂಡಂತಹ ಬದಲಾವಣೆಗಳೇನು? ತುಂಬ ಬದಲಾವಣೆ ಆಗಿದೆ. ವೇಷದಿಂದ ಹಿಡಿದು ಹಿಮ್ಮೇಳ ಮುಮ್ಮೇಳದಿಂದ ಬದಲಾವಣೆ ಆಗಿದೆ. ಬದಲಾವಣೆ ಸಹಜವೇ, ಕಾಲಘಟ್ಟಕ್ಕೆ ಅನುಗುಣವಾಗಿ ಬದಲಾವಣೆ ಆಗಲೇಬೇಕು. ನಾವಿರುವಾಗ ಇರುವುದಕ್ಕಿಂತಲೂ ಈಗ ಇರುವ ಬದಲಾವಣೆ ಹೆಚ್ಚು ಆಗಿದೆ. ನಾವು ಹಾಕಿಕೊಳ್ಳುವಂಥ ಡ್ರೆಸ್ಗಳೇನಿದೆ ಅದರಿಂದ ಹಿಡಿದು ಬದಲಾವಣೆ ಆಗಿದೆ. ಬಣ್ಣಗಾರಿಕೆಯಲ್ಲಿ ಬದಲಾವಣೆ ಆಗಿದೆ. ಕುಣಿತದಲ್ಲಿ ಹೆಚ್ಚಾಗಿ ಬದಲಾವಣೆ ಆಗಿದೆ. ಕುಣಿತ ಯಕ್ಷಗಾನೀಯವಾದಂಥ ಕುಣಿತಗಳೇ ಇತ್ತು ಹಿಂದೆ, ಶಾಸ್ತ್ರೀಯವಾಗಿ ಯಕ್ಷಗಾನದ ಕುಣಿತಗಳೇನಿದೆ ಅದನ್ನೇ. ಈಗ ಆಗಿಲ್ಲ. ಈಗ ಅದಕ್ಕೆ ಭರತನಾಟ್ಯದ್ದು ಸ್ವಲ್ಪ ಸೇರಿಸಿಕೊಂಡಿದ್ದಾರೆ. ಇನ್ನು ನಿಲ್ಲಿಸಿ ಕುಣಿಯುವಂಥದ್ದು, ಒಂದು ತಾಳದಿಂದ ಮತ್ತೊಂದು ತಾಳಕ್ಕೆ ಜಾರಿಸಿ ಕುಣಿಯುವಂಥದ್ದು, ಇದೆಲ್ಲ ಹೆಚ್ಚಾಗಿದೆ ಈಗ. ಹಿಂದೆ ಆಗಿಲ್ಲ. ಒಂದು ತಾಳದಲ್ಲಿದ್ದರೆ ಅದೇ ತಾಳ, ಆ ತಾಳದಿಂದ ಮತ್ತೆ ಏಕದಿಂದ ತಿಥಿತೆಗೋ ಹಾಗೆ ಬರುವಂಥದ್ದು ಕ್ರಮ ಇತ್ತು. ಈಗ ಆಗಿಲ್ಲ. ಹೀಗೆ ಏಕದಲ್ಲಿರುವಾಗಲೇ ತಿಥಿತೆಗೆ ಹೋಗುವವರು ಇದ್ದಾರೆ, ಮತ್ತೆ ಹಿಂದೆ ಬರುವವರು, ಸಣ್ಣ ಮುಕ್ತಾಯ ಕೊಟ್ಟು ಹಿಂದೆ ಬರುವವರು ಇದ್ದಾರೆ. ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ಬದಲಾವಣೆ ಬೇಕು, ಜನ ಬದಲಾವಣೆ ಕೇಳ್ತಾರೆ. ಆದರೆ ಹೆಚ್ಚು ಬದಲಾವಣೆ ಮಾರಕ ಆಗ್ತದೆ. ಅದು ನಮ್ಮ ಯಾವ ಯಕ್ಷಗಾನ ಪರಂಪರೆ ಏನಿದೆಯೋ ಅದಕ್ಕೆ ಮಾರಕವಾಗಿ ಬದಲಾವಣೆ ಆಗಬಾರ್ದು. ಪೂರಕವಾಗಿ ಏನಾದರೂ ಬದಲಾವಣೆ ಇದ್ದರೆ ಅದು ಒಳ್ಳೆಯದು. ಈಗ ನಾವು ಕೊಡುವಂಥ ಇದು ಉಡುಗೆ ತೊಡುಗೆಗಳು ಅದರಲ್ಲಿ ಬದಲಾವಣೆ ಆಗಿದೆ. ಬದಲಾವಣೆ ಆಗ್ತಾ ಇರ್ತದೆ. ನಾವು ಹಾಕುವಂಥ ನಾಮಗಳಿಗೆ ಲೆಕ್ಕ ಉಂಟು, ಹೀಗೆ ಇರಬೇಕಂತೇಳಿ ಎಲ್ಲ ಉಂಟು. ಈಗ ಅದರಲ್ಲೂ ಬದಲಾವಣೆಗಳು ಮಾಡಿದ್ದಾರೆ. ಈಗ ಮುದ್ರೆಗಳು ಬಂದಿದೆ, ತ್ರಿಕೋಣಾಕೃತಿಯಲ್ಲಿ ಮುದ್ರೆ, ಪುಂಡ್ವೇಷಧಾರಿಗಳು ಹಾಕ್ತಾರೆ. ನಿಜವಾಗಿ ಅದು ಎಲ್ಲಿ ಇಲ್ಲ ತ್ರಿಕೋಣಾಕೃತಿಯಲ್ಲಿ ಹಾಕ್ಲಿಕ್ಕೆ, ಅದು ತಪ್ಪು. ಆದರೆ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಅವರಿಗೆ ಚಂದ ಕಾಣುವಂಥ ದೃಷ್ಟಿಯಿಂದ ಇರ್ಬೋದು, ಅಥವಾ ಸ್ವಲ್ಪ ಬೇಗ ಆಗ್ತದೆ ಎನ್ನುವ ದೃಷ್ಟಿಯೋ ಏನೋ ಗೊತ್ತಿಲ್ಲ. ಅವರಿಗೆ ಹೇಗೆ ಬೇಕೋ ಹಾಗೆ ಆಗ್ತಾ ಇದ್ದಾರೆ. ಆದರೆ ಅದಷ್ಟು ಒಳ್ಳೆಯದಲ್ಲ ಎನ್ನುವಂಥದ್ದು ನನ್ನ ಭಾವಗಳು. ಮತ್ತು ಪದ್ಯಗಳಷ್ಟೇ, ಭಾಗವತರ ಪದ್ಯಗಳು ಕಲಾವಿದನಿಗೆ ಸಾಕು ಎನ್ನುವವರೆಗೆ ಆಗಬಾರದು. ಆಲಾಪನೆಗಳು, ಎದುರು ಕುಣಿಯುವಂಥ ವೇಷಗಳು ಕುಣಿತಾ ಇರ್ತದೆ. ಇವರು ಆಲಾಪನೆಯನ್ನು ಎಳೆದ್ರೆ ಅವ್ರು ಎಂತ ಅಂತೇಳಿ ಕುಣಿಯುವುದು? ಕುಣಿಯುವುದಕ್ಕೊಂದು ಮಿತಿ ಇರ್ತದೆ. ಆ ಮಿತಿಯನ್ನು ಮೀರಿ ಕುಣಿಯಬಾರದು. ಆಲಾಪನೆಗಳು ಬೇಕು, ಎಷ್ಟು ಬೇಕು. ಭಾಮಿನಿಗೆ ಆಲಾಪನೆ ಕೊಡಲಿ, ತೊಂದರೆ ಇಲ್ಲ. ಬೇರೆ ಪದ್ಯಗಳಿಗೆ ಆಲಾಪನೆಯನ್ನೇ ಕೊಡ್ತಾ ಇದ್ದರೆ ಕಲಾವಿದನಿಗೆ ಆಯಾಸ ಆಗ್ತದೆ. ಇನ್ನು ಕೆಲವು ರಕ್ಕಸ ವೇಷಗಳು, ತಟ್ಟಿ ವೇಷ, ಮಹಿಷನ ವೇಷಗಳು, ದಿಗ್ಗಿನಗಳನ್ನು ತೆಗೆಯುವಂಥದ್ದು, ಎರಡು ಕಾಲನ್ನು ಎತ್ತಿ, ಅದು ಕ್ರಮ ಇಲ್ಲ. ನಾವು ಕಾಲನ್ನು ಎತ್ತಲೇಬಾರದು ದಿಗಿನ ಅಲ್ಲಿಂದ ಅಲ್ಲಿಗೆ. ಈ ಮಹಿಷನಿಗಿರಲಿ ತಟ್ಟಿ ವೇಷಗಳಿಗಿರಲಿ ಹಾಗೆ ಕಾಲೆತ್ತಿ ಅವರು ದಿಗಿನ ತೆಗೆಯುವುದಿದ್ರೆ ಪುಂಡು ವೇಷಗಳಿಗೂ ಅವರಿಗಿರುವ ವ್ಯತ್ಯಾಸ ಏನು? ಚಂಡಮುಂಡರು ಮಾಡುವವರು ಎತ್ತಿ ದಿಗಿನ ಹೊಡಿತಾರೆ, ಇವರು ಎತ್ತಿ ದಿಗಿನ ಹೊಡೆಯುತ್ತಾರೆ. ಆ ಪಾತ್ರಗಳಿಗೆ ಪಾತ್ರದ ಗೌರವ ಉಂಟು, ಅದರ ಚೌಕಟ್ಟು ಉಂಟು. ಅದನ್ನು ಮೀರಿ ಹೋಗಬಾರ್ದು. ನನ್ನ ಅನಿಸಿಕೆ ಅದು. ಎತ್ತಿ ಹಾರಬಾರ್ದು. ಅದು ನಾನು ಹಾಗೆ ಹೇಳಿದ್ದೇನೆ. ತಡ್ಪೆ ಕಿರೀಟ ಅಂತ ಹೇಳ್ತೇವೆ ನಾವು, ಕೇಸರಿ ತಟ್ಟಿ, ಅದೆಲ್ಲ ನೆಲನೋಟಕದ ವೇಷಗಳು, ನಿಧಾನಗತಿಯಲ್ಲೇ ಸಾಗಬೇಕದು. ಅದಕ್ಕೆಲ್ಲ ಉತ್ತಮ ಉದಾಹರಣೆ ಸದಾಶಿವ ಶೆಟ್ಟಿಗಾರರು. ಅದಕ್ಕೆ ಒಪ್ಪುವಂಥ ವ್ಯಕ್ತಿ, ಅವರನ್ನು ನೋಡಿ ಕಲಿಬಹುದು. ಅಥವಾ ನಂದಿಕೂರು ರಾಮಕೃಷ್ಣ ಅವರದ್ದು ಮಹಿಷ, ಬಹಳ ಸುಂದರ ಮಹಿಷ ಅವರದ್ದು ಸಹ. ಅದ ಎಷ್ಟು ಬೇಕು ಅಷ್ಟನ್ನೇ ಕುಣಿತಾರೆ. ಅದು ಮಂದಗತಿ ಇಲ್ಲ, ಮೀರುವುದಿಲ್ಲ. ಅದೇ ಬೇಕು ಹೊರತಾಗಿ ನನಗೆ ಸಾಧ್ಯ ಉಂಟು ಸಾಮರ್ಥ್ಯ ಉಂಟು ಅಂತೇಳಿ ಎತ್ತಿ ಹಾರಲಿಕ್ಕಿಲ್ಲ. ಮಿಕ್ಕವರು ಅದನ್ನೇ ಮುಂದುವರಿಸ್ತಾರೆ. ಇಲ್ಲ, ಪುಂಡುವೇಷಗಳು ಇರುವುದಕ್ಕೆ, ಹಾರುವುದಕ್ಕೆ ಇರುವುದು ಪುಂಡುವೇಷಗಳು. ಅದು ಕೇಶವರಿ ತಟ್ಟಿಯ ಅಥವಾ ಮಹಿಷ ಮಾಡಿದವ ಹಾರಲಿಕ್ಕೆ ಇರುವವನಲ್ಲ. ಅವನ ಗಂಭೀರ್ಯತೆಯನ್ನು ಉಳಿಸಿಕೊಳ್ಳಬೇಕು. ಅದು ಬದಲಾಗಿದೆ. ಅದನ್ನು ಆದಷ್ಟು ಇನ್ನಾದರೂ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಇನ್ನು ಹಾಸ್ಯ ಪಾತ್ರಗಳು ಬೇರೆಯನ್ನ ಮೀರಿ ದಾಟಬಾರದು. ಕೆಲವೊಮ್ಮೆ ಹಾಸ್ಯ ಪಾತ್ರಗಳು ಸಿಕ್ಕಿದೆ ಅಂತೇಳಿ ನೀವು ಹಾಗೆ ಹೇಳಿದಿರಿ, ಈಗಿನ ಕಾಲಕ್ಕೆ ಹೊಂದುವ ರೀತಿಯಲ್ಲಿ ಮಾತಾಡ್ತಾರೆ ಅಂತೇಳಿ.
ಹಾಗೆ ಆಗಬಾರದು. ನಮ್ಮ ಚೌಕಟ್ಟು ಏನಿದೆ ಅದನ್ನು ಮಾತಾಡಬೇಕು. ಹಾಸ್ಯ ಕಲಾವಿದನಿಗೆ ಪೂರ್ಣ ಸ್ವಾತಂತ್ರ್ಯ ಎನ್ನುವಂಥದ್ದು ಯಕ್ಷಗಾನ ರಂಗದಲ್ಲಿ ಉಂಟು. ಹಾಗಂತೇಳಿ ಆತನ ಚೌಕಟ್ಟನ್ನು ಅವನೂ ಮೀರಬಾರದು. ಅದು ಮೀರದಿದ್ರೆ ಒಳ್ಳೆಯದು. ಮತ್ತೆ ಒಂದು ಹೇಳುದಿದ್ರೆ ಬದಲಾವಣೆ, ಹಿಂದೆ ಹೊಗಳಿಕೆ ಹೋಗುವವ ಬಾಲ ಶಾಬ ಅಂತೇಳಿ ಹೋಗುವ ಕಡೆಯವರೆಗೆ ಇರಬೇಕಂತೇಳಿ ಲೆಕ್ಕ. ಪ್ರಧಾನ ಹಾಸ್ಯಗಾರ. ಈಗ ಅವ ಪ್ರಧಾನ ಹಾಸ್ಯಗಾರ ಆ ಪಾತ್ರ ಮಾಡುವುದೇ ಇಲ್ಲ. ಈಗ ಆ ಚಿಕ್ಕ ಮಕ್ಕಳು ಯಾರಿದ್ದಾರೆ ನಿತ್ಯ ವೇಷದವರು ಮತ್ತೆ ಯಾರೋ ಅವರ ಹತ್ರ ಹೊಗಳಿಕೆಗೆ ಹೋಗ್ಲಿಕ್ಕೆ ಹೇಳುದು ಬದಲಾಗಿದೆ. ಅನಿವಾರ್ಯ ಆಗಿರ್ಬೋದು, ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಆದಷ್ಟು ಪರಂಪರೆಯನ್ನು ಉಳಿಸುವಂತ ಹೇಳುವುದು ಮಾತ್ರ ನಾವು ಮಾಡೋದು ನಮ್ಮ ಸಮಯಕ್ಕೆ ಸರಿಯಾಗಿ. ಇನ್ನೂ ಒಂದು ಬದಲಾವಣೆ ದೊಡ್ಡ ತಪ್ಪು ಅಂತ ಹೇಳಿದರೆ, ಎಲ್ಲ ಕಲಾವಿದರು ಬರುವಂಥದ್ದು ಅವರ ವೇಷ ಹೋಗುವುದಕ್ಕೆ 1 ಗಂಟೆ ಮುಂಚಿತವಾಗಿ ಕೇಳುವುದಿಲ್ಲ. ಕತೆ ಹೇಗೆ ಹೋಗಬೇಕು, ಭಾಗವತರ ಹತ್ರ ಮಾತಾಡಬೇಕು ಬೇಗ ಬಂದು, ಇಲ್ಲದಿದ್ದರೆ ಪ್ರಸಂಗಕರ್ತರ ಹತ್ರ ಮಾತಾಡಬೇಕು ಹೇಗೆ ಹೋಗಬೇಕು, ನಡೆ ಹೇಗೆ ಅಂತೇಳಿ ಸಮಯಕ್ಕೆ ಬರುವುದು. ಮತ್ತು ರಂಗಸ್ಥಳದಲ್ಲಿ ಹೇಗೆ ಬೇಕೋ ಹಾಗೆ ವ್ಯವಹಾರ ಮಾಡಿಕೊಂಡು ಹೋಗುವಂಥದ್ದು, ಅದು ತಪ್ಪು. ಭಾಗವತರ ಕೇಳಬೇಕು ನಾವು, ಪ್ರಸಂಗಕರ್ತ ಯಾರಿದ್ದಾನೆ ಅವನ ಹತ್ರ ಕೇಳುವ, ಆ ಮೂಲಕವಾಗಿ ಹೋದರೆ ಒಳ್ಳೆಯದು. ಇಲ್ಲದಿದ್ದರೆ ನಡೆಗಳು ತಪ್ಪುದು ಹಾಗಾಗಿಯೇ. ಈಗ ಇಲ್ಲದಿದ್ದರೆ ಕೆಲವೊಬ್ಬರು ಗರತಿ ಪಾತ್ರವನ್ನು ಮಾಡಿದವರು ಶೃಂಗಾರ ಶ್ರೀವೇಷದಾಗಿ ಕುಣಿತಾ ಇರ್ತಾರೆ. ಅಹುದೇ ಎನ್ನಯ ರಮಣ ಅಂತ ಹೇಳುವ ಪದ್ಯಕ್ಕೂ ಸಹ ಬೇಕಾದ ಬಿಟ್ಟಿಯಾಗಿ ಕುಣಿತಾರೆ. ಹಾಗೆ ಆಗಬಾರ್ದು. ನಮ್ಮ ಮಾಲಿನಿ ಮಾಡುವ ಒಂದು ಪದ್ಯಕ್ಕೆ ಕುಣಿಲಿ ಬೇಕಾದರೆ, ಎಲ್ಲ ಪದ್ಯಕ್ಕೆ ಕುಣಿತಾ ಇರುವುದಲ್ಲ, ಅದರ ಸೌಂದರ್ಯ ಹಾಳಾಗ್ತದೆ ಅಂತ ಹೇಳುವಂಥದ್ದು ನಾನು. ಆದಷ್ಟು ಮಿತವಾಗಿ. ಹಿಂದೆ ಏನು ಇದ್ದರೆ ಕೋಳ್ಳಿಯವರವರು ಅವರು ಹೇಗೆ ಮಾಡಿದ್ದಾರೆ ಅದನ್ನು ನಾವು ಅನುಸರಿಸಿಕೊಂಡು, ಅವರ ಇದು ವಿಡಿಯೋಗಳಿದ್ರೆ ಅದನ್ನು ನೋಡಿ ನಾವು ಈಗ ಎಷ್ಟು ಸಹ ನೋಡ್ಬೋದು, ನೋಡಿ ಕಲೀಲಿಕ್ಕೆ ಉಂಟು. ನಮ್ಮ ಕಾಲದಲ್ಲಿ ಅದಿರಲಿಲ್ಲ. ದೃಶ್ಯ ಮಾಧ್ಯಮಗಳು ತುಂಬಾ ನಮ್ಮ ಕಾಲದಲ್ಲಿ ನಮ್ದು ಒಂದೇ ಒಂದು ಫೋಟೋ ಇಲ್ಲ, ಚಿಕ್ಕ ಸಮಯದಲ್ಲಿ ಇರುವಂತಹ ಆಟದ್ದು ಎಂಥದ್ದು ಇಲ್ಲ ನಮ್ಮ ಫೋಟೋ. ಈಗಿನವರಿಗೆ ಆಗಿಲ್ಲ, ಮೊಬೈಲ್ ಉಂಟು, ವಿಡಿಯೋ ನೋಡ್ಬೋದು, ಕಲಿಯುವಂಥ ಮಾಧ್ಯಮ. ಯುವಕರು ಬರ್ತಾ ಇದ್ದಾರೆ, ಅದೊಂದು ನಮಗೆ ಸಂತೋಷ ಅಂತ ಹೇಳಿದ್ರೆ. ನಾವಿರುವಾಗ ಆಟ ನೋಡ್ಲಿಕ್ಕೆ ಜನ ಇರಲಿಲ್ಲ, ನಮ್ಮ ಮನೆಯವರು ಮಾತ್ರ, ಶಾಲೆಯಲ್ಲಿ ಸಹ. ಈಗ ಆಗಲ್ಲ, ಯುವಕರು ಬಂದಿದ್ದಾರೆ. ಅದಕ್ಕೆ ಕಾರಣ ಪಟ್ಲದಂಥವರು, ಕನ್ನಡಿಗಟ್ಟೆ ಅವರ ಸ್ವರಗಳಿಗೆ ಮಾರು ಹೋಗಿ ಎಲ್ಲರೂ ಯುವಕರು ಆಕರ್ಷಿತರಾಗಿದ್ದಾರೆ. ಇದಕ್ಕೆಲ್ಲ ಅಂಥವರು ಕಾರಣ. ಅದನ್ನು ನಾವು ಒಪ್ಪಿಕೊಳ್ಳಬೇಕು, ಅವರನ್ನು ಮೆಚ್ಚಲೇಬೇಕು ಅವರನ್ನು. ಇನ್ನಷ್ಟು ಯುವಕರು ಬರಬೇಕು ಇದಕ್ಕೆ, ಈ ರಂಗಗಳಿಗೆ. ಆಗ ಕಲೆಗಾರಿಕೆ ಬೆಳೆಯುತ್ತದೆ. ಬದಲಾವಣೆ ಬೇಡ, ಆದಷ್ಟು ಹಿಂದಿನ ಬದಲಾವಣೆ ಹಿಂದೆ ಹೇಗಿತ್ತು ಅದನ್ನು ಉಳಿಸುವಂಥ ಪ್ರಯತ್ನಗಳನ್ನು ನಾವು ಮಾಡುವ ಅಷ್ಟೇ. ಖಂಡಿತ ಸರ್, ಖಂಡಿತ. ಸೊ ನಿಮ್ಮ ಈ 35 ವರ್ಷದ ಒಂದು ಏನು ಜರ್ನಿ ಇದೆ, ಅದಕ್ಕೊಂದು ದೊಡ್ಡ ಮಟ್ಟದ ನಾಡಿದ್ದು ಸನ್ಮಾನ ಆಗ್ತಾ ಇದೆ 31 ತಾರೀಕಿಗೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನಾನು ಬೇಡ ಅಂತ ಹೇಳಿದ್ದೆ ನಮಗೆ, ಈಗ ಬೇಡ ಅಂತ ಹೇಳಿದ್ರೆ ಈಗೆಲ್ಲ ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ನನ್ನ 25 ವರ್ಷದ್ದು ಮಾಡಿದ್ದಾರೆ, ಊರಿನವರೇ ಸೇರಿ ಮಾಡಿದ್ದಾರೆ. ಪ್ರಸಂಗ ಬಿಡುಗಡೆ, ನನ್ನದೇ ಪ್ರಸಂಗದೇ, ನಾನು ಹೇಳಿದಾಗೆ ಆ ಪ್ರಸಂಗಗಳ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆಯವರೆಗೆ ನನಗೆ ಗೊತ್ತಿರಲಿಲ್ಲ, ಅವರು ಸಮಿತಿಗಳನ್ನು ರಚನೆ ಮಾಡಿದ್ದಾರೆ, ನನ್ನ ಹತ್ರ ಹೇಳಲಿಲ್ಲ. ಮೊನ್ನೆ ಒಂದು ಏಪ್ರಿಲ್ 20 ತಾರೀಕಿಗೆ ಒಂದು ಶನಿ ಪೂಜೆ ಇರುವ ಇಲ್ಲಿಗೆ ಎಲ್ಲರೂ ಬಂದು ಹೇಳಿದ್ದಾರೆ. ಸಂತೋಷ ಆಗಿದೆ ನನಗೆ. ಆದರೆ ಅದನ್ನು ಉಳಿಸಿಕೊಳ್ಳುವಂಥ ಜವಾಬ್ದಾರಿ ಉಂಟು ನನಗೆ. ಮಾಡಿಸಿಕೊಳ್ಳೋದು ದೊಡ್ಡತನ ಅಲ್ಲ, ಮಾಡ್ತಾರೆ, ಹಣ ಇದ್ರೆ ಮಾಡ್ಬೋದು, ಒಂದು ಸಂಸ್ಥೆಯವರು ಮಾಡ್ತಾರೆ ಅಂತ ಹೇಳಿದರೆ ಮಾಡ್ಬೋದು. ಆ ಒಂದು ಕಿರೀಟ ಇಟ್ಟ ಮೇಲೆ ಕಿರುಕುಳ ತಪ್ಪದು ಅಂತ ಹೇಳುವಾಗ ಇನ್ನು ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ನಾವು ಎಲ್ಲಿ ಜಾರಿ ಬೀಳಬಾರ್ದು. ನಾನು ಅದನ್ನೇ ಹೇಳಿದೆ, ನಾನು ಇಷ್ಟು ಹೇಳಿದ್ದೇನೆ. ಈಗ ಅವು ತಪ್ಪುತ್ತಿದ್ದಾರೆ ಅಂತೇಳಿ ನಾನು ತಪ್ಪಾರ್ದಲ್ಲಿ, ನಾನು ತಪ್ಪಿದ್ರೆ ಅಲ್ಲಿ ಹೋಗಿ ತುಂಬ ಮಾತಾಡಿದ್ದಾನೆ, ಅವನು ಮಾಡೋದಿದೆ ಅಂತ ಹೇಳ್ತಾರೆ. ನಾನು ಹಾಗೆ ಆಗಬಾರದು ಎನ್ನುವಂಥದ್ದು. ಆ ನೆಲೆಯಲ್ಲಿ ನಾನು ಈಗ ಬರುವಾಗ ಒಂದು ಮಾತಾಡಿದರು, ಈಗ ಕೆಲವು ತುಣುಕುಗಳು ಬರ್ತದೆ, ಯಕ್ಷಗಾನದ ತುಣುಕುಗಳನ್ನು ಸಂಯೋಜನೆ ಮಾಡಿ ಬಿಡ್ತಾ ಇದ್ದಾರೆ. ನನ್ನನ್ನು ಕರೆದ್ರು, ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ. ನನಗೆ ಅದರಲ್ಲಿ ಎಲ್ಲಿಯಾದರೂ ದಾರಿ ತಪ್ಪಿದ್ರೆ, ಈ ಚೌಕಟ್ಟನ್ನು ಬಿಟ್ಟು ಮಾತಾಡಿದರೆ ನಾಳೆ ನನ್ನನ್ನು ಪ್ರಶ್ನೆ ಮಾಡುವುದಲ್ಲ, ನಾನು ಮತ್ತೊಬ್ಬನನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಅದಕ್ಕೆಲ್ಲ ಬರುವುದಿಲ್ಲ. ಅಂದರೆ ನೀವು 35 ವರ್ಷದಿಂದ ಉಳಿಸಿಕೊಂಡು ಬಂದದ್ದು ಒಂದು ಕಪ್ಪು ಚುಕ್ಕೆ ಆದರೆ ನನಗೆ ಕೊರತೆ. ನಾನು ಇವಾಗಲೂ ಕೃಷ್ಣ ಅಥವಾ ಈಶ್ವರ ಅಥವಾ ಬಬ್ಬು ಪಾತ್ರ ಮಾಡಲಿ, ನಾನು ಪಾದಕ್ಕೂ ಬಣ್ಣ ಹಚ್ಚುತ್ತೇನೆ ಈಗಲೂ, ಪಾದಕ್ಕೂ. ಯಾಕಂದರೆ ಮುಖದ ಬಣ್ಣ ಮತ್ತು ಕೈಯ ಬಣ್ಣ ಏನಿದೆ ಅದು ಪಾದಕ್ಕೂ ಬರಬೇಕು. ಮತ್ತೆ ಬಾಕಿಯವರು ಎಂಥದ್ದು ಮಾಡಲಿ ಅದಕ್ಕೆ ನನಗಿಲ್ಲ ಅಭ್ಯಂತರ ಇಲ್ಲ. ನಾವು ಸರಿಯಾಗಿರ್ಬೇಕು, ಚೌಕಟ್ಟನ್ನು ಮೀರಬಾರ್ದು. ಎಷ್ಟು ಸಾಧ್ಯ ಉಂಟು ಎಲ್ಲವನ್ನು ಮಾಡಲಿಕ್ಕೆ ಕಷ್ಟ ಆದೀತು, ಸಾಧ್ಯ ಇರುವಷ್ಟು
ನಾನು ಪಾಲಿಸ್ತಾ ಇದ್ದೇನೆ. ನಾನು ಕೆಲವರ ಹತ್ರ ಇಜರನ್ನೆಲ್ಲ ತೆಗೆಸಿದ್ದು ಉಂಟು. ಮೇಳದಲ್ಲಿ ಚಂದ ಉಂಟಂತೇಳಿ ಕಪ್ಪಿನ ಅಂಗಿ ಹಾಕಿ ಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ಪೀಠಿಕೆಗೆಲ್ಲ ಅದು ಹಾಕ್ಲಿಕ್ಕಿಲ್ಲ, ಅದು ಹಾಕ್ಲೇಬಾರ್ದು, ಅದು ತಪ್ಪು. ನಾನು 2 ಸಲ ಒಬ್ಬರ ಹತ್ರ ತೆಗೆಸಿದ್ದೇನೆ. ಯಾವುದು ನನಗೆ ಸಾಧ್ಯ ಉಂಟು ಅದನ್ನು ನಾನು ಮಾಡಬಹುದು ಹೊರತಾಗಿ ಮತ್ತೆ ಎಲ್ಲವನ್ನು ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ನನ್ನ ಸಾಮರ್ಥ್ಯಕ್ಕೆ ಏನುಂಟೆ, ನನ್ನ ಮಾತನ್ನು ಯಾರು ಕೇಳ್ತಾರೆ ಅವರ ಹತ್ರ ತೇಮಾರ, ಅದು ಸರಿಯಲ್ಲ. ಒಪ್ಪಿಕೊಂಡಿದ್ದಾರೆ ಪ್ರೀತಿಯಿಂದ, ಅದು ಮುಖ್ಯ. ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ನಮ್ಮನ್ನು ಯಾರು ಒಪ್ಪಿಕೊಳ್ತಾರೆ ಅವರಿಗೆ ಮಾತ್ರ ಹೇಳುವಂಥದ್ದು, ಬೇರೆಯವರಿಗೆ ಹೇಳಲಿಕ್ಕೆ ಹೋಗ್ಲಿಕ್ಕಿಲ್ಲ. ನಾವು ನಮಗಿಂತ ಹಿರಿಯರಿಗೆ ನಾವು ಹೇಳಲಿಕ್ಕಿಲ್ಲ. ಅದೇ ನಾನು ಮುದ್ರೆ ಹೇಳಿದ್ದೇನೆ, ತ್ರಿಕೋನಾಕೃತಿಯಲ್ಲಿ ಹಿರಿಯರು ಮಾಡ್ತಿದ್ದಾರೆ ಕೆಲವರು, ಅದು ತಪ್ಪು. ನಮಗೆ ಗೊತ್ತುಂಟು, ನಾನು ಹಾಕೋದಿಲ್ಲ. ನನ್ನ ಶಿಷ್ಯರಿದ್ರೆ ಹೇಳ್ಬೋದು, ನೋಡು ಅದನ್ನು ಹಾಕಬೇಡ ಮಾರೆ, ಅದು ಸರಿಯಲ್ಲ, ಇದಕ್ಕೆ ಪೂರಕ ಅಲ್ಲ ಅಂತೇಳಿ. ಮತ್ತೆ ಅದರಿಂದ ಹೆಚ್ಚು ಹೇಳಲಿಕ್ಕೆ ನಮಗೆ ಬರುವುದಿಲ್ಲ. ನಮ್ಮ ಇನ್ನೊಬ್ಬರು ಹೇಳಬೇಕಾದ್ರೆ ನಾವು ಸರಿ ಇದ್ದೇವೆ ಅಂತೇಳಿ ಒಮ್ಮೆ ನೋಡಿದರೆ ಸಾಕು, ಅಷ್ಟೇ. ಖಂಡಿತ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳೋದಿದ್ರೆ, ಯಕ್ಷರಂಗದಲ್ಲಿ ಎಷ್ಟು ತೃಪ್ತಿ ಇದೆ ಸರ್ ನಿಮಗೆ? ತುಂಬ ತೃಪ್ತಿ ಇದೆ. ಮನೆಯ ಏನೇ ಸಮಸ್ಯೆ ಇದ್ದರೂ ಯಕ್ಷಗಾನದ ಚೌಕಿಗೆ ಹೋದರೆ ಮನೆಯ ಸಮಸ್ಯೆಗಳು ಏನೂ ನೆನಪಾಗೋದಿಲ್ಲ. ಅಲ್ಲಿ ಒಂದು ತುಂಬ ಸಂಸಾರ ಅಲ್ಲಿ ನಮ್ಮದು. ಈಗ ನಾನು ಸೂಡಮೇಳದಲ್ಲಿದ್ದೇನೆ, ಅಲ್ಲಿ ಬಹಳ ನೆಮ್ಮದಿ ನಮಗೆ. ಎಲ್ಲ ಕಲಾವಿದರಲ್ಲಿ ಸರಕಾರಿ ಉದ್ಯೋಗಿಗಳೇ, ಎಲ್ಲ ಕಲಾವಿದರು, ಲಾಯರ್ ಆಗಿರ್ಬೋದು, ಸಿ ಅವರು ಇರ್ಬೋದು, ಟೀಚರ್ನವರಿದ್ದಾರೆ, ನಮ್ಮ ಅದರ ಮ್ಯಾನೇಜರ್, ಹಿಂದಿ ಟೀಚರ್, ಎಲ್ಲರೂ ಒಂದು ಬಹಳ ಅನ್ಯೋನ್ಯತೆಯಲ್ಲಿ ಒಂದು ಫ್ರೆಂಡ್ಲಿಯಾಗಿ ಎಲ್ಲ ಮಾತಾಡುವರು. ಹಿರಿಯ ಕಲಾವಿದರಿದ್ದಾರೆ, ಈಗ ರಮಣಾಚಾರ್ಯರು, ಅವರು ಲಾಯರ್, ಅವರು ನಮ್ಮೊಟ್ಟಿಗೆ ಮಾತಾಡುವಾಗ ನಮ್ಮ ಏನು ಲೆವೆಲ್ಗೆ ತಕ್ಕ ಹಾಗೆ ಮಾತಾಡೋದು. ಕೆಳಗಿನ ಪೆಟ್ಟಿಗೆ ಅವರೊಟ್ಟಿಗೆ ಮಕ್ಕಳಾಗಿ ಅವರು ಮಾತಾಡೋದು. ಅಂತಹ ಬಾಂಧವ್ಯ ಇರುವವರು ಇರೋದೆಲ್ಲ ಸೂಡಮೇಳದಲ್ಲಿ. ಹೋಗುದಂತ ಹೇಳಿದರೆ ಅದಕ್ಕೆ ಒಂದು ಖುಷಿ. ಅಲ್ಲಿ ಆಟ ಉಂಟು ಹೇಳುವಾಗ ನಮ್ಗೆ ಏನೋ ಒಂದು ಬಹಳ ಖುಷಿ ಆಗ್ತದೆ ಹೋಗ್ಲಿಕ್ಕೆ. ಏನು ಮನೆಯ ಸಮಸ್ಯೆಗಳಿರೋದಿಲ್ಲ. ಮತ್ತು ಅದೇ ಕಲಾವಿದ ಅಂತ ಹೇಳಿದ್ರೆ ಎಲ್ಲೆಲ್ಲಿಯೋ ಅವರನ್ನು ಒಟ್ಟು ಸೇರಿಸ್ತದೆ ಅದು. ಹೌದು, ನಮಗೆ ಪರಿಚಯ ಇಲ್ಲದವರು, ಯಾವ ಯಾವ ಊರಿನವರು, ಅವರು ಕಲಾವಿದರು. ಈಗ ಅದೊಂದು ಸಂಸಾರ ಆಗಿದೆ ನಮ್ಮದು, ಕಲಾವಿದರ ಒಂದು ಕೂಟವೇ ಆಗಿದೆ. ಇಲ್ಲದಿದ್ದರೆ ನಮಗೆ ಯಾರ್ದು ಪರಿಚಯ ಇರಲಿಲ್ಲ. ನಮಗೆ ಆಫೀಸಿಂದ ಮನೆ ಅಷ್ಟು ಮುಗೀತು. ಮತ್ತೆ ನಮ್ಮ ಸಂಸಾರ, ನಮ್ಮ ನೆರೆಹೊರೆಯವರು. ಕಲಾವಿದ ಅಂದಮೇಲೆ ಇಡೀ ಪ್ರಪಂಚ ಅರ್ಥ ಮಾಡಿಕೊಳ್ತದೆ, ರಾಜ್ಯ ಅರ್ಥ ಮಾಡಿಕೊಳ್ತದೆ, ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ. ಅದು ದೊಡ್ಡ ಭಾಗ್ಯ ಅಂತ ಹೇಳೋದು. ಇನ್ನು ಪುರಾಣಗಳನ್ನು ನಮ್ಮ ನಾಲಿಗೆಯಲ್ಲಿ ಆಡಿಸುವಂಥದ್ದು, ಪುರಾಣಗಳನ್ನು ಹೇಳುವಂಥದ್ದೇ ಭಾಗ್ಯ. ಅಂಥದ್ರಲ್ಲಿ ನಾವು ಪುರಾಣದಲ್ಲಿ ಕೃಷ್ಣವೋ ರಾಮವೋ ಅಥವಾ ಎಂಥದ್ದು ಪಾತ್ರ ಆಗಲಿ ನಾವು ಆಗ್ತೇವಲ್ಲ, ಒಮ್ಮೆ ಆಗ್ತೇವಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ಅಂತ ಉಂಟು ಅಂಥದ್ದು ನಮ್ಮದು. ಇನ್ನು ಶನಿ ಪೂಜೆ ಹಾಗೆ, ಶನಿ ಪೂಜೆಯನ್ನು ಅರ್ಥ ಹೇಳುವಂಥದ್ದು ನಮ್ಮ ದೊಡ್ಡ ಭಾಗ್ಯ. ಅದಕ್ಕಿಂತ ದೊಡ್ಡ ಭಾಗ್ಯವೇ ಇಲ್ಲ. ಅಂಥ ಭಾಗ್ಯಗಳನ್ನು ಕಲ್ಪಿಸಿಕೊಟ್ಟದ್ದು ಇದು ಕಲೆ. ಅದಕ್ಕೆ ನಾವು ಎಷ್ಟಿದ್ರೂ ಋಣಿ, ಯಾವತ್ತಿದ್ರೂ ಋಣಿ. ಅದನ್ನು ಬಿಟ್ಟು ಕೊಡುವಾಗಿಲ್ಲ. ನಮಗೆ ಎಷ್ಟು ಆಗುತ್ತದೆ ಅಷ್ಟನ್ನು ನಮ್ಮ ಜೀವನ ಪರ್ಯಂತರ ಮಾಡುವ, ಇನ್ನೊಬ್ಬರಿಗೆ ಅದು ಉಳಿಸುವುದಕ್ಕೆ ಇನ್ನೊಬ್ಬ ಶಿಷ್ಯರಿಗೆ ಅರ್ಪಣೆ ಮಾಡುವ ಅಂತೇಳಿ ಅಷ್ಟೇ ನನ್ನದು ಭಾವ. ಓಕೆ ಸರ್, ಒಂದಷ್ಟು ಹೊತ್ತುಗಳ ಕಾಲ ಮಾತುಕತೆ ಮಾಡಿದ್ವಿ ನಾವು. ಒಂದಷ್ಟು 35 ವರ್ಷದ ನಿಮ್ಮ ಯಕ್ಷರಂಗದ ಪಯಣ ಆಗಿರ್ಬೋದು, ಎಲ್ಲವನ್ನ ಹಂಚ್ಕೊಂಡ್ರಿ. ಹೇಗಾಯಿತು ಕಾರ್ಯಕ್ರಮ? ಕಾರ್ಯಕ್ರಮ ಬಹಳ ಸುಂದರವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂತಹ ಕಲಾವಿದರೆ ನಮಗಿಂತಲೂ ಇನ್ನೂ ಹಿರಿಯರಿದ್ದಾರೆ, ಎಲೆಮರೆಕಾಯಿಗಳಿಗೆ. ಅವರನ್ನೂ ಇದಕ್ಕೆ ಕರೆದ್ರೆ ಅವರು ಏನು ಅಂತೇಳಿ ಗೊತ್ತಾಗ್ತದೆ. ತುಂಬ ನೊಂದ ಕಲಾವಿದರಿದ್ದಾರೆ. ನಾವಷ್ಟು ನೊಂದ ಕಲಾವಿದರಲ್ಲ. ಯಾಕಂತ ಹೇಳಿದರೆ ನಮಗೆ ಮನೆಯಲ್ಲಿ ಒಳ್ಳೆಯ ಸಪೋರ್ಟ್ ಇತ್ತು. ನಮ್ಮ ಊರಿನ ಕೊಲಕಾಡಿಯ ಊರಿನ ಸಪೋರ್ಟ್ ಇತ್ತು. ನಮಗೆ ಅಷ್ಟು ಏನು ಸಮಸ್ಯೆಗಳಿಲ್ಲ. ಇಂದಿನ ಕಲಾವಿದರು ನೊಂದ ಕಲಾವಿದರಿದ್ದಾರೆ. ಇಂದಿನ ಕಲಾವಿದರು ಯಾರು ಸಂಪಾದನೆಯನ್ನು ಮಾಡಲಿಲ್ಲ, ಕಲೆಯಿಂದ ಸಂಪಾದನೆ ಮಾಡಿದವರು ಯಾರೂ ಇಲ್ಲ. ಅಂಥವರು ಇದ್ದಾರೆ, ಅವರನ್ನು ಗುರುತಿಸಿ ಪಟ್ಲದಂಥವರೆಲ್ಲ ಗುರುತಿಸ್ತಾ ಇದ್ದಾರೆ. ಪಟ್ಲದಂಥವರಿಗೆ ನಾವು ಅದು ಕಾಮಧೇನು, ಅದು ಅಂಥವರನ್ನು ನಾವು ನಿಜವಾಗಿ ಸ್ಮರಿಸಬೇಕು. ಈ ಕಲಾವಿದರೆಲ್ಲರೂ ಅಂಥ ಕಲಾವಿದರನ್ನು ಇನ್ನಷ್ಟು ಈ ವೇದಿಕೆಯ ಮೂಲಕ ಪರಿಚಯ ಮಾಡುವುದರ ಮೂಲಕ ಅವರು ಏನು ಎನ್ನುವುದು ಲೋಕಕ್ಕೆ ಗೊತ್ತಾಗ್ತದೆ. ಅಂಥದ್ದನ್ನು ಮಾಡಲಿ ಅಭಿಮತ, ಈ ದೃಶ್ಯ ಮಾಧ್ಯಮ ಇನ್ನಷ್ಟು ನಮ್ಮನ್ನು ಹೇಗೆ 4 ಜನರಿಗೆ ಪರಿಚಯಿಸ್ತೀರೋ ಅಂತೆಯೇ ಈ ನಿಮ್ಮ ಸಂಸ್ಥೆಯು, ಅಭಿಮತ ಸಂಸ್ಥೆಯು ಇನ್ನಷ್ಟು ಉತ್ತಂಗಕ್ಕೆ ಹೋಗಲಿ ಎನ್ನುವಂಥ ನನ್ನ ಆಶಾಭಾವ ಅಷ್ಟೇ. ಖಂಡಿತ ಸರ್, ಖಂಡಿತ. ಧನ್ಯವಾದ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಂದಷ್ಟು ಮಾತುಕತೆಗಳು 35 ವರ್ಷದ ನಿಮ್ಮ ಯಕ್ಷರಂಗ ಪಯಣವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದ ಸರ್. ಥ್ಯಾಂಕ್ ಯು. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಯಕ್ಷಧ್ರುವತಾರೆ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲಾವಿದರ ಜೊತೆ ನಾನು ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿ ಮಿಡಿತ. ನಮಸ್ಕಾರ.